ಆತ್ಮೀಯ ಸಹೋದರ ಮತ್ತು ಸಹೋದರರೇ, ತಂದೆಯ ದೇವರ ಒಂದು ಮಹಾಕೃಪೆ, ಒಂದು ಕರುಣೆಯಿಂದ ಈ ಒಂದು ಸಂಜೆ ವೇಳೆಯಲ್ಲೂ ಕೂಡ ನಾವು ಅವರ ವಾಕ್ಯವನ್ನು ಕೇಳುವಂತ ಸಮಯ ಸಮಯ ಕೊಟ್ಟಿದ್ದಕ್ಕಾಗಿ ತಂದೆಯ ದೇವರಿಗೆ ಮಹಿಮೆ ಉಂಟಾಗ್ಲಿ. ನಾವು ಪ್ರಾರ್ಥನೆ ಪೂರ್ವಕವಾಗಿ ಈ ಒಂದು ಕೂಟ ನಾವು ಆರಂಭ ಮಾಡ್ಕೊಳ್ಳೋಣ. ನಮ್ಮನ್ನ ಪ್ರಾರ್ಥನೆ ನಡೆಸಬೇಕಾಗಿ ಸೋದರ ಅಂತ ರವಿ ಬ್ರದರ್ನ ಕೇಳ್ಕೊಳ್ತೀನಿ. ಓಕೆ ಬ್ರದರ್, ಮಾಡ್ತೀನಿ. ಪ್ರಾರ್ಥನೆ ಮಾಡಿಕೊಳ್ಳೋಣ. ನಮ್ಮನ್ನು ಬಹಳವಾಗಿ ಪ್ರೀತಿಸುವಂತ ನಮ್ಮ ಪ್ರೀತಿಯುಳ್ಳ ಪರಲೋಕದ ತಂದೆ ಓ ದೇವರೇ, ಮತ್ತೊಂದು ವಾರ್ತೆ ನಿನ್ನ ಪವಿತ್ರವಾದ ನಾಮಕ್ಕೆ ನಾವು ಕೃತಜ್ಞತೆ ಸ್ತೋತ್ರ ಸಲ್ಲಿಸುವರಾಗಿದ್ದೇವೆ. ತಂದೆ ದೇವರೇ, ಪಾಪಿಗಳು, ಮಣ್ಣು, ದುಷ್ಟರಾಗಿರುವಂತ ನಮ್ಮನ್ನ ನಿಮ್ಮ ಮಹಾಕೃಪೆಯಿಂದ ಈ ಸತ್ಯಕ್ಕೆ ಕರೆದು ಉದಯ ಕಾಲದಿಂದ ಇದುವರೆಗೂ ನಮ್ಮನ್ನ ಕಾದು ಕಾಪಾಡಿ ಸಂಜೆ ವೇಳೆಯಲ್ಲಿ ತಂದೆಯ ದೇವರೇ ಸ್ವಲ್ಪ ಸಮಯ ನಿಮ್ಮ ಕೃಪಾಸನದ ಬಳಿಗೆ ಬಂದು ನಿಮ್ಮ ವಾಕ್ಯದ ಬಳಿ ಬಂದು ಕುಳಿತುಕೊಳ್ಳುವಂತ ಒಂದು ಅವಕಾಶವನ್ನು ದೇವರೇ ನಮ್ಮೆಲ್ಲರಿಗೂ ಅನುಗ್ರಹಿಸಿದ್ದೀರಿ. ಅದಕ್ಕಾಗಿ ದೇವರೇ ನಿಮಗೆ ಕೃತಜ್ಞತೆಗಳಾಗಿದ್ದೇವೆ. ಸಹೋದರನ ಪಾಠ ಮಾಡುವಂತ ಸಹೋದರನ್ ಕೂಡ ಕುಟುಂಬವನ್ನು ಕೂಡ ಆಶೀರ್ವಾದ ಮಾಡ್ರಿ ದೇವರೇ. ಅವರಿಗೂ ನಿಮ್ಮ ಪವಿತ್ರಾತ್ಮ ಶಕ್ತಿಯನ್ನು ಕೊಟ್ಟು ನಡೆಸ್ರಿ. ಕೇಳುವಂತ ನಮ್ಮೆಲ್ಲರೂ ಕೂಡ ಪವಿತ್ರಾತ್ಮ ಶಕ್ತಿಯನ್ನು ತುಂಬಿಸ್ರಿ. ವಾಕ್ಯಗಳನ್ನು ಅರ್ಥ ಮಾಡಿಕೊಳ್ಳುವಂತ ಜ್ಞಾನವನ್ನು ಅನುಗ್ರಹಿಸ್ರಿ. ಈ ಕೂಟದ ಆರಂಭದಿಂದ ಹಿಡಿದು ದೇವರೇ ಅಂತ್ಯದವರೆಗೂ ನಿಮ್ಮ ಪ್ರಸನ್ನತೆಯಲ್ಲಿ ತುಂಬಿಸ್ರಿ, ನಡೆಸ್ರಿ. ಬರುವಂತ ಎಲ್ಲಾ ಸಹೋದರಗಳನ್ನು ಕೂಡ ಆಶ್ರಯಿಸ್ರಿ. ಈ ಆರಂಭದಿಂದ ಅಂತ್ಯದವರೆಗೂ ದೇವರೇ ನಿಮ್ಮ ಪ್ರಸನ್ನತೆಯಲ್ಲಿ ನಡೆಸಿ ಎಲ್ಲ ಸಹೋದರರು ಕೂಡ ಆಶೀರ್ವದಿಸಬೇಕಾಗಿ ಬೇಡಿಕೊಳ್ಳುತ್ತಾ ಈ ಚಿಕ್ಕ ಪ್ರಾರ್ಥನೆಯನ್ನ ನಿಮ್ಮ ಪ್ರೀತಿಯ ಒಬ್ಬನೇ ಮಗನು, ನಮ್ಮೆಲ್ಲರ ಕರ್ತನು, ರಕ್ಷಕನು, ಒಡೆಯನು, ವಿಮೋಚಕನು ಆಗಿರುವ ನಜರೇತಿನ ಯೇಸು ಕ್ರಿಸ್ತನ ಪರಿಶುದ್ಧವಾದ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿಕೊಂಡಿದ್ದೇವೆ ನಮ್ಮ ಪರಲೋಕದ ತಂದೆಯೇ, ಆಮೇನ್. ಥ್ಯಾಂಕ್ ಯು ಬ್ರದರ್. ಥ್ಯಾಂಕ್ ಯು ಬ್ರದರ್. ಆತ್ಮೀಯ ಸಹೋದರ ಮತ್ತು ಸಹೋದರರೇ, ಮತ್ತೊಮ್ಮೆ ನಿಮ್ನೆಲ್ಲರನ್ನೇ ಪ್ರೀತಿಯಿಂದ ಈ ಒಂದು ಸಂಜೆ ವೇಳೆಯ ಕ್ಲಾಸ್ಗೆ ಸ್ವಾಗತಿಸ್ತಾ ತಂದೆಯ ದೇವರ ನಾಮ ಮಹಿಮೆ ಉಂಟಾಗ್ಲಿ, ಯೇಸು ಕ್ರಿಸ್ತನ ನಾಮ ಕೂಡ ಮಹಿಮೆ ಉಂಟಾಗ್ಲಿ. ಕಳೆದ ವಾರ ನಾವು ರೀಪ್ರಿಂಟ್ 4608ರಲ್ಲಿ ಉಲ್ಲೇಖ ಮಾಡಿರುವಂತ ಒಂದು ವಿಶೇಷವಾದಂತ ಒಂದು ಪಾಠನ ನಾವು ನೋಡ್ತಾ ಬರ್ತಾ ಇದ್ದೀವಿ. ಪ್ರಿಯ ಸಹೋದರ ಮತ್ತು ಸಹೋದರರೇ, ಪ್ರತಿಯೊಂದು ಪರೀಕ್ಷೆಯು 2 ವಿಧದಲ್ಲಿ ಇರುವುದು ಅನ್ನೋ ಒಂದು ಪಾಠ ನಾವು ನೋಡ್ತಾ ಇದ್ದೀವಿ. ಏನಿದು, ನಮ್ಗೆ ದೇವರು ಪರೀಕ್ಷೆನ ಕೊಡ್ತಾರ? ಆ ಒಂದು ಪರೀಕ್ಷೆ ದೇವರ ಮಕ್ಕಳಿಗೆ ಬೇರೆ ರೀತಿ ಇರುತ್ತೆ, ಆತ್ಮಿಕದವ್ರಿಗೆ ಬೇರೆ, ಲೋಕದವ್ರಿಗೆ ಬೇರೆ ರೀತಿ ಇರುತ್ತಾ ಅನ್ನೋ ಒಂದು ಪ್ರಶ್ನೆ ನಮ್ಮಲ್ಲಿ ಮೂಡೋ ಸಹಜ ಇದೆ. ಅದರ ಬಗ್ಗೆನೆ ದಿನ ನಾವು ನೋಡುವಂತವರಾಗಿದ್ದೀವಿ. ಪ್ರಿಯ ಸಹೋದರ ಮತ್ತು ಸಹೋದರರೇ, ಸೊ ಕಳೆದ ವಾರ ನಾವು ಅನೇಕ ಪಾಯಿಂಟ್ಗಳನ್ನ ಸ್ಟಡಿ ಮಾಡಿದ್ರಿ. ಈ ಒಂದು ವಾರದಲ್ಲೂ ಕೂಡ ಆ ಒಂದು ಪಾಯಿಂಟ್ ಬಗ್ಗೆನೆ ನಾವು ಮುಂದೆ ಸ್ಟಡಿ ಮಾಡ್ಕೊಂಡು ಹೋಗುವಂತವರಾಗಿರೋಣ. ಸೊ ದಯವಿಟ್ಟು ಯಾರ್ಯಾರ ಬಳಿ ಇದೆ ಟೆಕ್ಸ್ಟ್ ಬುಕ್, ಅವ್ರು ಓದುವಂತವ್ರು ಹ್ಯಾಂಡ್ಸ್ ನ ರೈಸ್ ಮಾಡ್ಬೇಕಾಗಿ ಕೇಳ್ಕೊಳ್ತೀನಿ. ಹಾಗೇನೆ ಈ ಲೈಫ್ ಆಫ್ ಕ್ರೈಸ್ಟ್ ಭಾಗ 2 107 ಪೇಜ್ ನಂಬರ್ 107 ಈ ದಿನ ಪಾಠ ನಾವು ಆರಂಭ ಮಾಡ್ಕೊಳ್ಳೋಣ. ಸೈತಾನನು ಒಂದು ಉನ್ನತ ಮಟ್ಟದಲ್ಲಿ ಸೃಷ್ಟಿಸಲ್ಪಟ್ಟಿರುವ ಕಾರಣದಿಂದ ಅವಿಧೇಯರಾಗಿ ಬಿದ್ದು ಹೋಗಿರುವ ದೇವದೂತರ ಸಂಬಂಧದಲ್ಲಿ ದೆವ್ವಗಳ ಒಡೆಯನೆಂಬ ಶೈಲಿಯಲ್ಲಿ ಕರೆಯಲ್ಪಟ್ಟಿರುವನು. ತಮ್ಮ ಹೃದಯಗಳು ಮರುಳುಗೊಂಡ ಕಾರಣದಿಂದ ಫರಿಸಾಯರು ಈ ವಿಷಯದಲ್ಲಿ ಗುರುವು ಯೇಸುವು ಸೈತಾನನ ಜೊತೆಗೂಡಿ ಆತನ ಬಲದಿಂದ ದೆವ್ವಗಳನ್ನು ಬಿಡಿಸುವನೆಂದು ಆಪಾದನೆ ಮಾಡಲು ಮುಂದಾಗಿದ್ದರು. ಗುರುವು ಅವರೊಡನೆ ಈ ವಿಷಯವನ್ನು ತಾತ್ವಿಕವಾಗಿ ತಿಳಿಸಲು ಆ ಸಮಯವನ್ನು ಬಳಸಿಕೊಂಡವನಾಗಿ, ಸೈತಾನನು ತನ್ನ ಸ್ವಂತ ಸಹಕಾರಿಗಳ ಮತ್ತು ಸೇವಕರ ವಿರೋಧವಾಗಿ ಕೆಲಸ ನಡೆಸುತ್ತಿರುವನೆಂದರೆ ಅದು ಆತನ ಸಾಮ್ರಾಜ್ಯವು ಶೀಘ್ರವಾಗಿ ಪತನವಾಗುವುದನ್ನು ಸೂಚಿಸುವುದೆಂದು ತೋರಿಸಿಕೊಟ್ಟನು. ತಾವು ದೆವ್ವ ಬಿಡಿಸುವವರೆಂದು ಅಂಗೀಕರಿಸಲ್ಪಟ್ಟು ಗೌರವ ಪಡೆದಿರುವ ಕೆಲವರಿಂದಲೂ ಸಹ ದೆವ್ವಗಳು ಬಿಡಿಸಲ್ಪಡುತ್ತಿದ್ದುದನ್ನು ಆತನು ತೋರಿಸಿಕೊಟ್ಟಿದ್ದನು. ತಾನು ಬೆಲ್ಜೆಬೂಲನಾಗಿ ದೆವ್ವಗಳನ್ನು ಬಿಡಿಸುವವನಾದರೆ ಕೆಲವು ಸಮಯಗಳಲ್ಲಿ ದೆವ್ವಗಳನ್ನು ಬಿಡಿಸುತ್ತಿರುವ ಅವರ ನೆರೆಯವರು, ಮಿತ್ರರು ಆದವರು ಪಡೆದ ಅಧಿಕಾರದ ವಿಷಯವಾಗಿ ಏನನ್ನಬೇಕು? ಬದಲಾಗಿ ಆತನು ದೇವರ ಬಲದಿಂದ ದೆವ್ವಗಳನ್ನು ಬಿಡಿಸುತ್ತಿರುವುದಾದರೆ ಆತನು ಸಾರಿ ಹೇಳುತ್ತಿದ್ದಂತೆ ದೇವರ ರಾಜ್ಯವು ಹತ್ತಿರ ಬಂದಿತೆಂಬುದಕ್ಕೆ ಇದು ಒಂದು ಪ್ರಮಾಣವಾಗಿತ್ತು ಎಂಬುದು. ಥ್ಯಾಂಕ್ ಯು. ಪ್ರೀತಿಯ ಸಹೋದರ ಮತ್ತು ಸಹೋದರರೇ, ನಾವು ತಿಳ್ಕೊಂಡಿರೋ ಪ್ರಕಾರ ಸೈತಾನನು ಒಂದು ಉನ್ನತ ಮಟ್ಟದಲ್ಲಿ ಸೃಷ್ಟಿಸಲ್ಪಟ್ಟಂತವನು. ನಮಗೊತ್ತು, ಸತ್ಯವೇದದಲ್ಲಿ
ಎಲ್ಲಾ ಒಂದು ವಿಶೇಷವಾದಂತ ಒಂದು ಹಳೆ ಒಡಂಬಡಿಕೆ ನಮ್ಗೆ ತಿಳಿಸ್ಪಟ್ಟಿದ್ದಾರೆ. ಸೈತಾನನ ಒಂದು ಪ್ರಧಾನ ದೂತನಾಗಿ ದೇವರು ಸೃಷ್ಟಿ ಮಾಡಿದ್ರು. ಯೇಸು ಕ್ರಿಸ್ತನ ಮುಖಾಂತರನೇ ಉಂಟಾದಂತ ವ್ಯಕ್ತಿನೇ ಸೈತಾನನಾಗಿದ್ದ, ಲೂಸಿಫರ್ ಆಗಿದ್ದ. ಆತನು ಏದೇನ್ ತೋಟದಲ್ಲಿ ಆದಾಮ ಮತ್ತೆ ಅವ್ವಳನ್ನು ನೋಡ್ಕೊಳ್ಳೋದಕ್ಕೋಸ್ಕರ ಬಂದ. ಆದರೆ ಅವನಲ್ಲಿದ್ದಂತ ಒಂದು ಹೃದಯದ ಕಲ್ಮಶದಿಂದ ಆತನು ಲೂಸಿಫರ್ ಇಂದ ಸೈತಾನನಾಗಿ ಮಾರ್ಪಾಟ ಆದ. ಪ್ರಿಯರೇ, ಈ ಸೈತಾನನು ಇಲ್ಲಿಗೆ ಸ್ಟಾಪ್ ಆಗ್ಲಿಲ್ಲ ರೀ. ಇನ್ನು ಬಿದ್ದೋದಂತ ದೇವದೂತರುಗಳನ್ನು ಕೂಡ ಆತನ ಒಂದು ಸೆರೆಗೆ ಸೇರಿಸ್ಕೊಂಡು ಆ ಒಂದು ಪಂಗಡನ ಏನಂತ ಕರೀತಾರೆ ಅಂದ್ರೆ ಬೆಲ್ಬಜೂನ್ ಅಂತ ಅನ್ಬಿಟ್ಟು ಕರೀತಾರೆ ಇಂಗ್ಲಿಷ್ ನಲ್ಲಿ. ಸೊ ಕನ್ನಡದಲ್ಲಿ ನಾವು ನೋಡ್ಬೇಕಾದ್ರೆ ಬೆಲ್ಜೆಬನು ಅಂತ ಅನ್ಬಿಟ್ಟು ನಾವು ನೋಡ್ತೀವಿ. ಪ್ರಿಯರೇ, ಈ ಒಂದು ಸಾಮ್ಯದಲ್ಲೂ ಕೂಡ ನಾವು ನೋಡಿದೀವಿ. ಈಗ ಒಂದು ವ್ಯಕ್ತಿಗೆ ಹೆಚ್ಚು ಕಮ್ಮಿ 3,000 ದೆವ್ವಗಳು ಸೇರಿತ್ತು. ಅದಕ್ಕೆ ಒಂದು ದಂಡು ಅಂತ ಅನ್ಬಿಟ್ಟು ನಾವು ನೋಡ್ತೀವಲ್ಲ, ಅದೇ ತರನೇ ಇಲ್ಲಿ ಕೂಡ ಈ ಒಂದು ದಂಡಿಗೆ ಒಂದು ಹೆಸರು ಕೊಟ್ಟಿದ್ರು. ಈಗ ಈ ಒಂದು ಕಾಂಟೆಕ್ಸ್ಟ್ ನಲ್ಲಿ ನಮ್ಗೆ ಏನ್ ತಿಳಿಸ್ತಾ ಇದ್ದಾರೆ ಅಂತಂದ್ರೆ, ಈಗ ಸೈತಾನನು ತಾನು ಒಂದು ರಾಜ್ಯನ ಸ್ಥಾಪನೆ ಮಾಡ್ಬೇಕು ಅಂತಂದ್ರೆ ಅದನ್ನ ಯಾರನ್ನ ಉಪಯೋಗಿಸ್ಕೊತಾ ಇದ್ದಾನೆ ಅಂದ್ರೆ ಬಿದ್ದೋದಂತ ದೇವದೂತರುಗಳನ್ನೇ. ಅಂದ್ರೆ ಬಿದ್ದೋದಂತ ದೇವದೂತರು ಅಂದ್ರೆ ಅವರು ಒಳ್ಳೆ ದೇವದೂತರುಗಳಲ್ಲ ರೀ. ಅವರ ಒಂದು ಹೃದಯದಲ್ಲೂ ಕೂಡ ಕಲ್ಮಶ ತುಂಬಿದ್ರಿಂದಲೇ ಅವರು ದೇವರಿಂದ ನಿರಾಶೆ ಹೊಂದಿ, ಅಂದ್ರೆ ದೇವರೇ ಅವ್ರನ್ನ ತೊರೆದು ಬಿಟ್ಟಂತ ವ್ಯಕ್ತಿಗಳಾಗಿದ್ರು. ಅವರು ಕೂಡ ಏನಾಗಿದ್ದಾರೆ ಅಂದ್ರೆ ಸೈತಾನನ ಒಂದು ರೀತಿಯ ಒಂದು ಹೋಲಿಕೆಯನ್ನು ಹೊಂದಂತ ವ್ಯಕ್ತಿಗಳನ್ನೇ. ಈಗ ಇವರೆಲ್ಲ ಸೇರಿ ಒಂದು ರಾಜ್ಯನ ಸ್ಥಾಪನೆ ಮಾಡ್ತಾ ಇದಾರೆ. ಆ ಒಂದು ರಾಜ್ಯ ಖಂಡಿತವಾಗ್ಲು ಕಡೆವರೆಗೂ ಇರುತ್ತಾ ಅಂತಂದ್ರೆ ನಮಗ್ ಸತ್ಯವೇದ ಹೇಳ್ತಾ ಇದೆ, ಇರೋದಕ್ಕೆ ಸಾಧ್ಯನೇ ಇಲ್ಲ. ಪ್ರಿಯ ಸಹೋದರ ಮತ್ತು ಸಹೋದರರೇ, ಪ್ರಿಯರೇ, ನಮಗ್ ಗೊತ್ತು ದೇವರ ಒಂದು ರಾಜ್ಯ ಸ್ಥಾಪನೆ ಆಗ್ಬೇಕು ಅಂತಂದ್ರೆ ಅದು ಪ್ರೀತಿ ನೆಲೆಸಿದ್ರೆ ಮಾತ್ರ, ಸತ್ಯತೆ ಇದ್ರೆ ಮಾತ್ರ, ದೇವರ ಒಂದು ಅನುಗ್ರಹ ಇದ್ರೆ ಮಾತ್ರ ಆ ಒಂದು ದೇವರ ರಾಜ್ಯ ಸ್ಥಾಪನೆ ಆಗೋದಕ್ಕೆ ಸಾಧ್ಯ. ಈ ಒಂದು ಕರ್ತವ್ಯನ ಯಾರು ಮಾಡ್ತಾ ಇದಾರೆ ಅಂದ್ರೆ ಯೇಸು ಕ್ರಿಸ್ತರು ಆಲ್ರೆಡಿ ನಡೆಸ್ತಾ ಇದಾರೆ. ಆದ್ರೆ ಸೈತಾನು ಪ್ರಯತ್ನ ಪಡ್ತಾ ಇದ್ದಾನೆ. ಹೆಚ್ಚು ಕಮ್ಮಿ ಒಂದು 6,000 ವರ್ಷಗಳಿಂದಲೂ ಕೂಡ ಪ್ರಯತ್ನ ಪಟ್ಟು ಅವನ್ ರಾಜ್ಯ ಸ್ಥಾಪನೆ ಮಾಡಿದಾನೆ. ಅದು ಎಟರ್ನಿಟಿ ಆಗಿರತ್ತಾ ಅಂದ್ರೆ ಇನ್ನು ಯುಗಾಂತರದವರ್ಗು ಇರುತ್ತಾ ಅಂದ್ರೆ ಇಲ್ಲ ರೀ. ಅವನಿಗೆ ಕೊಡಲ್ಪಟ್ಟಂತ ಸಮಯದವರೆಗೂ ಮಾತ್ರ ಇರುತ್ತೆ ಹೊರತು ಆ ಒಂದು ಸಮಯ ಬಂದ ತಕ್ಷಣನೇ ಅದನ್ನ ತೆಗೆದು ದೇವ್ರು ಏನ್ ಮಾಡ್ತಾರೆ ಅಂದ್ರೆ ಯೇಸು ಕ್ರಿಸ್ತರಿಗೆ ವಹಿಸಲ್ಪಡ್ತಾರೆ. ಪ್ರಿಯರೇ, ಸೊ ಇಷ್ಟೆಲ್ಲಾ ಅಂಶನ ನಾವು ನೋಡ್ಬೇಕಾದ್ರೆ ಸೈತಾನು ಯಾವುದೇ ಕಾರಣಕ್ಕೂ ಕೂಡ ಆತನ ರಾಜ್ಯ ನೆಲೆಸಿರೋದಕ್ಕೆ ಸಾಧ್ಯನೇ ಇಲ್ಲ. ಈಗ ನಾವು ಆ ಒಂದು ರಾಜ್ಯಕ್ಕೆ ನಾವೇನಾದ್ರೂ ಮಾಡ್ಬೋದಾ, ನಮ್ಮಲ್ಲಿ ಏನಾದ್ರೂ ಕರ್ತವ್ಯ ಇದೆಯಾ ಅಂತಂದ್ರೆ ಖಂಡಿತವಾಗ್ಲೂ ಇದೆ. ಪ್ರಿಯರೇ, ನಾವು ಕೊಡಲ್ಪಟ್ಟಂತ ಓಟ, ನಮಗೆ ಸ್ಥಿರಚಿತವಾದಂತ ಒಂದು ಸಂಕಲ್ಪಗಳನ್ನೆಲ್ಲ ನಾವು ದೃಢವಾಗಿ ಇಟ್ಕೊಂಡು ನಾವು ಒಳ್ಳೆ ಓಟ ಹೊಡೆದ್ರೆ ಆದಷ್ಟು ಬೇಗನೆ ಸೈತಾನ ಒಂದು ರಾಜ್ಯ ಬೀಳ್ಸಕ್ಕೆ ನಮ್ ಕೈಯಲ್ಲೇ ಸಾಧ್ಯ ರೀ. ಇಲ್ಲದಿದ್ರೆ ಈ ಒಂದ್ ಲೋಕದ ಆಸೆ ಆಕಾಂಕ್ಷೆ, ಈ ಒಂದ್ ಲೋಕದ ಒಂದು ಪ್ರೀತಿ, ಒಂದು ಕಲ್ಮಶವಾದಂತ ಒಂದು ರೀತಿಯ ವಾತಾವರಣದಲ್ಲಿ ನಾವು ನೆಲೆಸಿದ್ರೆ ನಾವು ಕೂಡ ಸೈತಾನ ದಾಸತ್ವಲ್ಲಾಗೋದಕ್ಕೆ ಒಳಗಾಗೋಗ್ತೀವಿ. ಆದ್ರಿಂದ ಯೇಸು ಕ್ರಿಸ್ತರು ಏನ್ ಹೇಳ್ತಿದ್ರೆ ಅಂದ್ರೆ ನಾವು ಒಂದು ರೀತಿಯಲ್ಲಿ, ಅಂದ್ರೆ ಯಾವ ರೀತಿಯಲ್ಲಿ ದೇವರ ಒಂದು ಅಧಿಕಾರದಿಂದ, ದೇವರ ಒಂದು ಮಹಿಮೆ ಉಳ್ಳ ಒಂದು ಅಧಿಕಾರದಿಂದ ನಾವ್ ಏನ್ ಮಾಡ್ಬೇಕು ಅಂದ್ರೆ ಸೈತಾನನ ಬಿಟ್ಟು ಸೈತಾನ ರಾಜ್ಯನ ನಾವು ತಿರಸ್ಕರಿಸ್ಲೇಬೇಕಂತೆ. ಸೊ ನೆಕ್ಸ್ಟ್ ಪಾಯಿಂಟ್ ನಾವು ರೀಡ್ ಮಾಡೋಣ. ನೆಕ್ಸ್ಟ್ ಪಾಯಿಂಟ್ ಬಂದು ನೆಕ್ಸ್ಟ್ ಟಾಪಿಕ್ ನ ನಮ್ಗೆ ಸ್ಟಡಿ ಮಾಡೋದಕ್ಕಾಗತ್ತೆ. ಅನು ಸಿಸ್ಟರ್ ರೀಡ್ ಮಾಡ್ತೀರಾ? ಮನಃಪೂರ್ವಕವಾಗಿ ಮಾಡಿದ ಪಾಪಗಳು ಅಕ್ಷಮ್ಯ. ದೇವರ ಆಕ್ಷೇಪಣೆಗಳಿಗೆ ಹೀಗೆ ಉತ್ತರಿಸಿದವನಾಗಿ ಅವರು ತನಗೆ ವಿರೋಧವಾಗಿದ್ದು ತನ್ನ ಮಾತುಗಳನ್ನು ವಿರೋಧಿಸುತ್ತಿರುವರೆಂಬುದನ್ನು ಅಲ್ಲದೆ ತಾನು ದೇವರ ಪ್ರತಿನಿಧಿಯಾಗಿರಲು ಅವರು ದೇವರನ್ನು ವಿರೋಧಿಸುತ್ತಿದ್ದರೆಂಬ ಅರ್ಥ ಬರುವುದೆಂಬುದನ್ನು ತೋರಿಸಿಕೊಟ್ಟನು. ಅನಂತರದಲ್ಲಿ ಅವರು ತನ್ನಲ್ಲಿರುವ ದೇವರ ಆತ್ಮವನ್ನು, ಅಂದರೆ ದೇವರ ಬಲವನ್ನು ಸೈತಾನನ ಬಲವೆಂದು ಆರೋಪಿಸುವಲ್ಲಿ ಅವರ ಮಾತುಗಳು ದೇವದೂಷಣೆಯಾಗಿರಬಹುದೆಂಬ ಅಂಶವನ್ನು ಅವರ ಗಮನಕ್ಕೆ ತಂದಿದ್ದನು. ಅವರು ಯಾವ ನಿಜವಾದ ಪ್ರಚೋದನೆ ಇಲ್ಲದೆ ಮತ್ತು ತಮ್ಮ ಮುಂದಿದ್ದ ಪ್ರತಿಯೊಂದು ಪ್ರಮಾಣಗಳಿಗೂ ವಿರೋಧವಾಗಿ ಇದನ್ನು ಮಾಡಿದ್ದರಿಂದಲೂ ಅವರು ಹೃದಯದಲ್ಲಿ ಕೆಟ್ಟವರಾಗಿರುತ್ತಿದ್ದರೆಂಬುದು ಅಲ್ಲಿ ಅಡಕವಾಗಿತ್ತು. ಅಂದರೆ ಅಪರಿಪೂರ್ಣತೆಯಿಂದ ಬಿದ್ದು ಹೋದ
ಅಜ್ಞಾನ, ಮೂಢನಂಬಿಕೆ ಮುಂತಾದವುಗಳ ಪರಿಣಾಮವಾಗಿ ಮಾಡಿದ ಸಾಧಾರಣ ಪಾಪಗಳು ದೇವರ ಏರ್ಪಾಡಿನ ಮೂಲಕವಾಗಿ ಕಡೆಯಲ್ಲಿ ಕ್ಷಮಾಪಣೆ ಹೊಂದತಕ್ಕವುಗಳು. ಆದರೆ ಬೆಳಕಿಗೆ ವಿರೋಧವಾಗಿಯೂ ತಿಳುವಳಿಕೆಗೆ ವಿರೋಧವಾಗಿಯೂ ಮನಪೂರ್ವಕವಾಗಿ ಮಾಡಿದ ಪಾಪಗಳು ದೇವರ ಆತ್ಮನಿಗೆ ವಿರೋಧವಾಗಿ ಮಾಡಿದ ಪಾಪಗಳಾಗುವವು. ಮತ್ತು ಈ ಪಾಪಗಳಿಗೆ ಈಗಿನ ಕಾಲದಲ್ಲೇ ಆಗಲಿ ಇಲ್ಲವೇ ಮುಂದೆ ಬರುವ ಕಾಲದಲ್ಲೇ ಆಗಲಿ, ಅಂದರೆ ಸುವಾರ್ಥ ಯುಗದಲ್ಲಾಗಲಿ ಅಥವಾ 1000 ವರ್ಷದ ಆಳ್ವಿಕೆಯ ಕಾಲದಲ್ಲೇ ಆಗಲಿ ಕ್ಷಮಾಪಣೆ ಇರುವುದಿಲ್ಲ. ಪೂರ್ಣವಾದ ಬೆಳಕಿಗೆ ವಿರೋಧವಾಗಿ ಪಾಪ ಮಾಡಿದ್ದಲ್ಲಿ ಅದರ ಫಲ ಅಥವಾ ಶಿಕ್ಷೆಯು ನಾಶನ, ಅಂದರೆ 2ನೇ ಮರಣವಾಗಿರುವುದು. ಆದರೆ ಇದು ಬಹು ಸ್ಪಷ್ಟವಾಗಿ ಕೇವಲ ಕೆಲವರು ಮಾಡುವ ಪಾಪಗಳಿಗೆ ಸೀಮಿತವಾಗಿರುತ್ತದೆ. ಬಹುಪಾಲು ಜನರ ವಿಷಯದಲ್ಲಿ ಅದು ಮನಪೂರ್ವಕವಾಗಿಯೂ ಮತ್ತು ಅಜ್ಞಾನದಿಂದ ಮಿಶ್ರಿತವಾದದ್ದಾಗಿಯೂ ಇರುವುದು. ಹೀಗಿದ್ದಲ್ಲಿ ಅಜ್ಞಾನದ ಫಲವಾಗಿರುವುದನ್ನು ಸೂಚಿಸಿರುವಷ್ಟರ ಮಟ್ಟಿಗೆ ಅದನ್ನು ಕ್ಷಮಿಸಲು ಸಾಧ್ಯ. ಆದರೆ ಮನಪೂರ್ವಕವಾಗಿರುವುದನ್ನು ಸೂಚಿಸುವಷ್ಟರ ಮಟ್ಟಿನ ಪಾಪಗಳಿಗೆ ಶಿಕ್ಷೆಯು ಅಗತ್ಯವಿರುವುದು, ಕಾರಣ ಅವುಗಳು ಅಕ್ಷಮ್ಯವಾದವುಗಳು ಎಂಬುದು. ಥ್ಯಾಂಕ್ ಯು ಸಿಸ್ಟರ್. ಪ್ರೀತಿಯ ಸಹೋದರ ಮತ್ತು ಸಹೋದರಿಯರೇ, ಈ ಒಂದು ಕಾಂಟೆಕ್ಸ್ಟ್ ಇದೆಯಲ್ಲ, ಮತ್ತೆ ಈ ಒಂದು ಪಾಠದ ಸಬ್ಹೆಡ್ಡಿಂಗ್ ಮುಖಾಂತರ ನಾವು ನೋಡ್ಬೇಕಾದ್ರೆ ಇದು ನಮ್ಗೆ ತಿಳುವಳಿಕೆಯ ಒಂದು ಮಾರ್ಗಸೂಚನೆ ಅಂತಾನೆ ಹೇಳ್ಬೋದು. ನೋಡಿ, ಪಾಪದ ಬಗ್ಗೆ ನಮ್ಗೆ ವಿಶ್ಲೇಷಣೆಯನ್ನ ಕೊಡ್ತಾ ಇದ್ದಾರೆ. ಈಗ ಸಹಜವಾಗಿ ನಮ್ಗೆಲ್ಲ ಗೊತ್ತು ಪಾಪ ಅಂದ್ರೇನು, ಸತ್ಯ ಅಂದ್ರೇನು ಅಂದ್ಬಿಟ್ಟು. ಆದ್ರೆ ನಮ್ಮಲ್ಲೇ ಇರುವಂತ ಒಂದು ಮನಪೂರ್ವಕವಾಗಿ ಮಾಡಿದ ಪಾಪಗಳನ್ನು ಅಕ್ಷಮ್ಯ ಅಂದ್ರೇನು, ದೇವ್ರು ಇದನ್ನ ತಪ್ಪು ಅಂತ ಅನ್ಬಿಟ್ಟೆ ಕನ್ಸಿಡರ್ ಮಾಡ್ತಾರೆ ಅನ್ಬಿಟ್ಟು. ಏನಿದ್ರ ಅಂತ ಪ್ರಿಯ ಸಹೋದರ ಮತ್ತು ಸಹೋದರರೇ, ಈಗ ಒಬ್ಬ ವ್ಯಕ್ತಿ ಇರ್ತಾನೆ ಅನ್ಕೊಳ್ಳಿ, ಆತನಿಗೆ ಎಲ್ಲಾ ಕೂಡ ದೇವರು ಜ್ಞಾನ ಕೊಟ್ಟಿರ್ತಾರೆ, ಸತ್ಯ ಕೊಟ್ಟಿರ್ತಾರೆ, ಒಂದು ಪವಿತ್ರಾತ್ಮನ ಒಂದು ವಿಶೇಷವಾದಂತ ಒಂದು ಒಡನಾಟ ಅನ್ನೋದನ್ನೆಲ್ಲ ದೇವರು ಕೊಟ್ಟಿರ್ತಾರೆ. ಆದ್ರೆ ಆ ವ್ಯಕ್ತಿ ಏನ್ ಮಾಡ್ತಾನೆ ಅಂತಂದ್ರೆ, ಮತ್ತೆ ಸತ್ಯ ತಿಳ್ಕೊಂಡಿದ್ರು ಕೂಡ ತಪ್ಪಾದಂತ ಒಂದು ಕರ್ತವ್ಯನ ಮಾಡೋದು, ಅದು ತಪ್ಪು ಅಂತ ಗೊತ್ತಿದ್ರು ಕೂಡ ಮತ್ತೆ ಅದ್ರ ಬಗ್ಗೆನೆ ಮೆಲುಕು ಹಾಕಿ ಅದನ್ನೇ ಮಾಡೋದು, ಅದಕ್ಕಾಗೇನೆ ಆತನು ತವಕ ಪಡೋದು, ಈ ರೀತಿಯನ್ನ ಮಾಡ್ದ ಅಂತ ಅಂದ್ರೆ ಜಸ್ಟ್ ಬರೀ ಒಂದ್ಸರಿ ಅಂತ ಅಂದಾದ್ಮೇಲೆ ಮುಗೀತು. ಸೊ ಇಸ್ ಈಕ್ವಲ್ ಟು ಪಾಪ ಅನ್ಬಿಟ್ಟು. ಸೊ ಆ ವ್ಯಕ್ತಿನ ದೇವ್ರು ಏನ್ ಮಾಡ್ತಾರೆ ಅಂದ್ರೆ 2ನೇ ಮರಣಕ್ಕೆ ಹಾಕೇ ಹಾಕ್ತಾರಂತೆ. ಏನಕ್ಕೆ? ಅವನಿಗೆ ಈ ಒಂದು ಸುವಾರ್ಥ ಯುಗದಲ್ಲೂ ಅವನಿಗೆ ಕ್ಷಮಿಸೋದಿಲ್ವಂತೆ, ನೆಕ್ಸ್ಟ್ 1000 ವರ್ಷದಲ್ಲೂ ಕೂಡ ಅವನಿಗೆ ಕ್ಷಮಾಪಣೆ ಇರೋದಿಲ್ಲ. ಪ್ರಿಯರೇ, ಈ ವ್ಯಕ್ತಿ ಯಾರಿಗೆ ಸೂಟೇಬಲ್ ಆಗಿರ್ತಾರೆ ಅಂತಂದ್ರೆ, ಒಂದು ರೀತಿಯ ಮೊಂಡತನ, ಇಸ್ರೇಲ್ ನಲ್ಲಿ ಇದ್ದಂತ ಜನರಲ್ಲಿ ಹೇಗೆ ಮೊಂಡತನ ಇತ್ತು ಅದೇ ತರ ಪ್ರಿಯರೇ. ಸಿಂಪಲ್ ಆಗಿ ಆ ವ್ಯಕ್ತಿಗೆ ಏನ್ ಮಾಡ್ತಾರೆ ಅಂತಂದ್ರೆ, ಜಸ್ಟ್ ದಂಡನೆ ಕೊಟ್ಬಿಟ್ಟಿರೋದಿಲ್ಲ, ಆತನಿಗೆ ಏನ್ ಮಾಡ್ತಾರೆ ಅಂತಂದ್ರೆ ಮನಪೂರ್ವಕವಾಗಿ ಸೂಕ್ಷಿಸುವಾಗಿ ಮಟ್ಟಕ್ಕೆ ಅಂತಂದ್ರೆ ಏನಂತಂದ್ರೆ ಶಿಕ್ಷೆನ ಅಗತ್ಯವಿರುವುದು, ಅವನಿಗೆ ಶಿಕ್ಷೆ ಅಗತ್ಯವಿರುವುದು ಅನ್ಬಿಟ್ಟನೆ ಇಲ್ಲಿ ನಮ್ಗೆ ಲೇಖಕರು ಹೇಳ್ತಾ ಇದ್ದಾರೆ. ಅಂದ್ರೆ ಅವನು ಲೈಫ್ ಅಲ್ಲಿ ಲೀಡ್ ಮಾಡ್ಬೇಕಾದ್ರೆ ಆ ಒಂದು ಸಹೋದರ ಏನ್ ಮಾಡ್ತಾರೆ ಅಂತಂದ್ರೆ ಆ ಒಂದು ಶಿಕ್ಷಣ ಅನುಭವಿಸಿ ಆ 2ನೇ ಮರಣಕ್ಕೆ ಒಳಗಾಗ್ತಾರೆ ಅನ್ಬಿಟ್ಟೆ ಇಲ್ಲಿ ತಿಳಿಸ್ತಾ ಇರೋದು ಪ್ರಿಯರೇ. ಯಾವ ರೀತಿ ಮನಪೂರ್ವಕವಾಗಿ ಪಾಪ? ಪ್ರಿಯ ಸಹೋದರ ಮತ್ತು ಸಹೋದರಿಯರೇ, ನಾವು ನೋಡ್ಬೇಕಾದ್ರೆ ಒಂದು ಪಾಪ ಅನ್ನೋದ್ರಲ್ಲಿ ನಮ್ಗೆ ಒಂದು ವಿಶೇಷವಾದಂತ ರೀತಿಯ ಒಂದು ತಡೆಗೋಡೆ ಇದೆ. ಸಣ್ಣ ಪಾಪ ಇರುತ್ತೆ, ದೊಡ್ಡ ಪಾಪ ಇರುತ್ತೆ, ಇದ್ರಲ್ಲಿ ಹಲವಾರು ವಿಧವಾದಂತ ಒಂದು ಪಾಪಗಳಿರುತ್ತೆ. ಆದ್ರೆ ಪ್ರಿಯರೇ, ಸತ್ಯವೇದದಲ್ಲಿ ಏನ್ ಹೇಳ್ತಾ ಇದಾರೆ ಗೊತ್ತಾ? ಅನೀತಿ ವಿರುದ್ಧವಾದದ್ದೆಲ್ಲನೂ ಕೂಡ ಪಾಪವಾಗಿರುತ್ತೆ. ಆ ಪಾಪ ಮಾಡಿದ್ರು ಅಂದ್ರೆ ಮುಗೀತು, ಅವ್ರಿಗೆ 2ನೇ ಮರಣ. ಇದರಿಂದ ಚಾನ್ಸಸ್ ಏನಿಲ್ವಾ? ಖಂಡಿತವಾಗ್ಲೂ ಇದೆ ಪ್ರಿಯರೇ. ರಿಪೆಂಡೆನ್ಸ್ ಅಂದ್ರೇನು? ನಾವು ಪಾಪ ಪ್ರಜ್ಞೆ, ಪಾಪ ಪಶ್ಚಾತ್ತಾಪ, ದೇವರಲ್ಲಿ ಮತ್ತೆ ಕ್ರಿಸ್ತನಲ್ಲಿಯೂ ಕೂಡ ಮೊರೆ ಇಡುವಂತ ಒಂದು ಪಶ್ಚಾತ್ತಾಪದ ಮನಸ್ಥಿತಿ ನಮ್ಮಲ್ಲಿತ್ತು ಅಂತಂದ್ರೆ, ಖಂಡಿತವಾಗ್ಲೂ ಚೇತರಿಸ್ಕೊಳ್ಳುವಂತ ಒಂದು ಗುಣಮುಖ ಇತ್ತು ಅಂತಂದ್ರೆ ದೇವರು ಕ್ಷಮಿಸುವಂತದ್ದು ಇರುತ್ತೆ ಅನ್ನೋದನ್ನ ನಾವಿಲ್ಲಿ ನೋಡ್ತೀವಿ. ನೆಕ್ಸ್ಟ್ ಪ್ಯಾರಾದಲ್ಲಿ ನಾವು ರೀಡ್ ಮಾಡೋಣ. ನೆಕ್ಸ್ಟ್ ಪ್ಯಾರಾ ನವಿತಾ ಸಿಸ್ಟರ್ ರೀಡ್ ಮಾಡ್ತೀರಾ? ನೆಕ್ಸ್ಟ್ 107 ಪೇಜ್ ನಂಬರು, ಬ್ರದರ್. ಲಾಸ್ಟ್ ಪ್ಯಾರಾ.
ಓಕೆ brother. ಶಾಸ್ತ್ರಿಗಳು ಮತ್ತು ಪರಿಸಾಯರು ಆತನ ಜನಪ್ರಿಯತೆಗೆ ಅಸೂಯೆಪಟ್ಟವರಾಗಿ ತಾನು ಮೆಸ್ಸಿಯನೆಂಬುದರ ಪ್ರಮಾಣವಾಗಿ ಒಂದು ಸೂಚನೆಯನ್ನು ಕೇಳಿದ್ದರು. ಆತನ ಉಪದೇಶಗಳು ಹಾಗೂ ಅದ್ಭುತಗಳು ಸಾಕಷ್ಟು ಪ್ರಮಾಣಗಳಾಗಿರುವುದೆಂಬುದನ್ನು ಅವರು ಅರಿಯದಿದ್ದರು. ಆಗ ಆತನು ಅವರಿಗೆ ಒಂದು ಸೂಚನೆಯು ಬಹು ತಡವಾಗಿ ಬರುವುದೆಂದು ಹೇಳಿದನು. ಅದೇನೆಂದರೆ, ಆತನು ಸಮಾಧಿಯಲ್ಲಿದ್ದುದು ಯೋನನು ದೊಡ್ಡ ಮೀನಿನ ಹೊಟ್ಟೆಯೊಳಗಿದ್ದುದಕ್ಕೆ ಹೋಲಿಕೆಯಾಗಿರುವುದೆಂಬುದು. ಅವರಿಗೆ ಖಚಿತವಾಗಿ ಹೇಳಿದ್ದೇನೆಂದರೆ, ಅನ್ಯಜನರಾಗಿದ್ದ ನಿನವೆಯವರು ನ್ಯಾಯ ವಿಚಾರಣೆಯ ಕಾಲದಲ್ಲಿ, ಅಂದರೆ 1000 ವರ್ಷದ ಆಳ್ವಿಕೆಯ ಕಾಲದಲ್ಲಿ ತಮಗಿಂತಲೂ ಉತ್ತಮ ಶ್ರೇಣಿಯಲ್ಲಿರುವರು. ಏಕೆಂದರೆ ಆ ನಿನವೆಯವರು ಯೋನನ ಉಪದೇಶವನ್ನು ಕೇಳಿ ಪಶ್ಚಾತ್ತಾಪ ಪಟ್ಟಿದ್ದರು. ಹೀಗಿದ್ದಾಗ್ಯೂ ಇವರು ಯೋನನಿಗಿಂತಲೂ ಹೆಚ್ಚಿನವನ ಉಪದೇಶವನ್ನು ಕೇಳಿ ಪಶ್ಚಾತ್ತಾಪ ಪಟ್ಟಿರಲಿಲ್ಲ. ಶೆಬದ ರಾಣಿಯು ಸೊಲೊಮೋನನ ಜ್ಞಾನವನ್ನು ಕೇಳಲು ಬಹುದೂರ ಪ್ರಯಾಣ ಮಾಡಿ ಬಂದಿದ್ದಳು. ಆದರೂ ಇವರು ಸೊಲೊಮೋನನಿಗಿಂತಲೂ ಹೆಚ್ಚಿನವನ ಸಮ್ಮುಖದಲ್ಲಿರುವಾಗಲೂ ಆತನನ್ನು ಗ್ರಹಿಸಿರಲಿಲ್ಲ ಮತ್ತು ಆತನ ಸಂದೇಶಕ್ಕೆ ಕಿವಿಗೊಟ್ಟಿರಲಿಲ್ಲ. ನಾವು ಹೀಗೆಯೇ ಕ್ರೂಢರಾಗದೇ ಇರೋಣ, ಆದರೆ ಸಂಪೂರ್ಣವಾದ ಹೃದಯದಿಂದ ಈ ನಜರಾಯನನ್ನು ಅಂಗೀಕರಿಸಿಕೊಂಡು ಆತನನ್ನು ಹಿಂಬಾಲಿಸುವವರಾಗೋಣ. ಥ್ಯಾಂಕ್ ಯು ಸಿಸ್ಟರ್. ಪ್ರಿಯ ಸಹೋದರ ಮತ್ತು ಸಹೋದರರೇ, ಇಂಥ ಒಂದು ಗುಣ ಯಾರಲ್ಲಿತ್ತು ಅಂತಂದ್ರೆ ಶಾಸ್ತ್ರಿಗಳು ಮತ್ತೆ ಪರಿಸಾಯರು ಅಲ್ಲಿತ್ತು ಪ್ರಿಯರೇ. ಅವರು ಒಂದು ಜನಪ್ರಿಯತೆನ ಹೊಂದೋದಕ್ಕೋಸ್ಕರ ಅವರು ಒಂದು ಯಾವ ರೀತಿ ಪಾಪ್ಯುಲಾರಿಟಿ, ಈಗ ಎಲ್ಲ ಲೋಕದಲ್ಲಿ ನಾವು ನೋಡ್ಬೇಕಾದ್ರೆ ಯಾವ ರೀತಿ ಪಾಪ್ಯುಲಾರಿಟಿ ಎಲ್ಲ ಹೊಂದ್ಕೋತಾರೋ ಅದೇ ಪ್ರಕಾರನೇ ಆ ಒಂದು ಕಾಲದಲ್ಲೂ ಕೂಡ ಶಾಸ್ತ್ರಿಗಳು ಮತ್ತೆ ಪರಿಸಾಯರು ತಮ್ಮನ್ನ ಗುರುತನ್ನ ಹಿಡಿಬೇಕು, ಜನರು ನಮ್ಗೆ ತುಂಬಾ ಗೌರವನ ಕೊಡ್ಬೇಕು, ಮತ್ತೆ ನಮ್ಮನ್ನ ನೋಡಿದ್ರೆ ಸಾಕು ಅವರು ಒಂದು ವಿಶೇಷವಾದಂತ ರೀತಿಯಲ್ಲಿ ಕಾಣೋ ತರ ಇರ್ಬೇಕು ಅನ್ನೋದನ್ನ ಅವರಲ್ಲೂ ಕೂಡ ಇತ್ತು ಮನಸ್ಥಿತಿ. ಇದು ಏನಾಗಿದೆ ಅಂತಂದ್ರೆ, ಯಾವ ರೀತಿ ಪ್ರಿಯ ಸಹೋದರ ಮತ್ತು ಸಹೋದರಿಯರೇ, ಒಂದು ಈ 3 ತರ ಹೇಳ್ಬೋದು ಪ್ರಿಯರೇ. ಯಾವ್ದ್ಯಾವ್ದಕ್ಕೆ ಹೋಲಿಕೆ ಮಾಡ್ಬೋದು? ಯೋನನ ಒಂದು ಗುಣ, ಅದಾದ್ಮೇಲೆ ನಾವು ನೋಡ್ಬೇಕಾದ್ರೆ ಪ್ರಿಯ ಸಹೋದರ ಮತ್ತು ಸಹೋದರಿಯರೇ ಸೊಲೊಮೋನನ ಒಂದು ಗುಣ, ಅದಾದ್ಮೇಲೆ ಅವನು ಆ ರಾಣಿಯ ಒಂದು ಗುಣ, ಅದಾದ್ಮೇಲೆ ನಾವು ನೋಡ್ಬೇಕಾದ್ರೆ 3ನೇದು ಕುರುಡರಂತೆ ಕಣ್ ಕಾಣಿಸಿದ್ರು ಕೂಡ ಕಾಣ್ದಿರೋ ರೀತಿ ಇರುವಂತದ್ದು. ಈ ತರದಕ್ಕೆ ಹೇಳ್ಬೋದು. ಹೆಂಗೆ ಈಗ ಯೋನ ಏನ್ ಮಾಡ್ದ ಅಂತಂದ್ರೆ, ನಾನು ಮಾಡ್ತಿಲ್ಲ ತಪ್ಪಾಗಿದ್ರು ಕೂಡ ಪಶ್ಚಾತ್ತಾಪ ಪಡ್ಲೇ ಇಲ್ಲ ರೀ. ಅದೇ ತರ ಈ ಸೊಲೊಮೋನ ಒಂದು ಜ್ಞಾನನ ನೋಡಿದಂತ ಆ ರಾಣಿನೂ ಕೂಡ ಏನ್ ಮಾಡಿದ್ರು ಅಂತಂದ್ರೆ, ಒಂದು ರೀತಿಯಲ್ಲಿ ನಾನು ಅನ್ನೋದು ಒಂದು ಅಹಂ ಅನ್ನೋದಿರುತ್ತು. ಈ ತರ ಪ್ರಿಯ ಸಹೋದರ ಮತ್ತು ಸಹೋದರರೇ, ತಪ್ಪು ಮಾಡಿದ್ರು ಕೂಡ ಮಾಡಿದೀನಿ ಅನ್ನೋ ಒಂದು ಜ್ಞಾನ ಬರದೇ ಹೋದಾಗ ಪ್ರಿಯ ಸಹೋದರ ಮತ್ತು ಸಹೋದರ ಅದನ್ನ ಕೂಡ ಏನಂತ ಕನ್ಸಿಡರ್ ಮಾಡ್ತಾರೆ ಅಂದ್ರೆ ಪಾಪ ಅಂದ್ಬಿಟ್ಟೆ ಕನ್ಸಿಡರ್ ಮಾಡ್ತಾರೆ. ಇದಕ್ಕೆ ತುಂಬಾ ಬೆಲೆ ತರಬೇಕಾಗಿರುತ್ತೆ. ಸೊ ಪ್ರಿಯ ಸಹೋದರ ಮತ್ತು ಸಹೋದರಿಯರೇ, ಈಗ ನಾವು ಈ ಇಷ್ಟೆಲ್ಲ ಅಂಶಗಳನ್ನ ನಾವು ನೋಡ್ಬೇಕಾದ್ರೆ ನಮಗೆ ಏನು ಮೂಲ ಪಾಠ ಅಂತ ನಾವು ನೋಡ್ಬೇಕಾದ್ರೆ, ನಾವು ದೇವರ ವಾಕ್ಯನ ಓದೋದ್ರಿಂದಲೂ ಅದನ್ನ ಕೇಳೋದ್ರಿಂದಲೂ ಅದನ್ನ ಕೈಗೊಂಡು ನಡೆಯೋದ್ರೆ ತುಂಬಾ ಸೂಕ್ತ, ಒಳ್ಳೇದು. ಅದು ಹೊರತುಪಡಿಸಿ ನಾವೇನಾದ್ರೂ ಲೌಕಿಕವಾದಂತ ಜೀವನನ ನಾವೇನಾದ್ರೂ ಮಾಡಿದ್ವಿ ಅಂದ್ರೆ ನಮ್ಗೆ ಖಂಡಿತವಾಗ್ಲೂ ಶಿಕ್ಷೆನೂ ಇದೆ, ಮತ್ತೆ ಶಿಕ್ಷಣ ಹೊಂದಿರೋದ್ರಿಂದ ಶಿಕ್ಷೆನೂ ಇದೆ, ಅದಾದ್ಮೇಲೆ ತೀರ್ಪು ಕೂಡ ಇದೆ. ಅದೇ 2ನೇ ಮರಣ. ಸೊ ನೆಕ್ಸ್ಟ್ ನಾವು ಎಲ್ಲಿಗೆ ಹೋಗೋಣ ಅಂತ ನಾವು ನೋಡ್ಬೇಕಾದ್ರೆ ಪ್ರಿಯರೇ, ಇನ್ನೊಂದು ವಿಶೇಷವಾದಂತ ಒಂದು ಪಾಠನ ನಾವು ನೋಡೋಣ. ಈ ಒಂದು ಪಾಠ ರೀಪ್ರಿಂಟ್ 1937ನೇ ಒಂದು ಪೇಜ್ ನಲ್ಲಿ ಇರುವಂತ ಒಂದು ಪಾಠ. ಇದು ರೀಪ್ರಿಂಟ್ ಬುಕ್ ನಲ್ಲಿ 1937ನೇ ಒಂದು ಪೇಜ್ ಇದೆ. ಅದರಲ್ಲಿ ಬರ್ದಿರುವಂತ ಒಂದು ಪಾಠ ಈ ಲೈಫ್ ಆಫ್ ಕ್ರೈಸ್ಟ್ ಗೆ ಸಂಬಂಧವಾಗಿರೋದ್ರಿಂದ ಇದನ್ನ ನಾವು ಸ್ಟಡಿ ಮಾಡೋಣ. ಮತ್ತೊಂದು ಪಾಠನ, ನಿನ್ನ ಮಾತುಗಳಿಂದಲೇ ನೀತಿವಂತನೆಂದು ತೀರ್ಪು ಹೊಂದುವಿ, ನಿನ್ನ ಮಾತುಗಳಿಂದಲೇ ಅಪರಾಧಿ ಎಂದು ತೀರ್ಪು ಹೊಂದುವಿ. ರೀಪ್ರಿಂಟ್ ಪುಟ 1937. ಹೃದಯದಲ್ಲಿ ತುಂಬಿರುವುದೇ ಬಾಯಲ್ಲಿ ಹೊರಡುವುದು. ಒಳ್ಳೆಯವನು ತನ್ನ ಒಳ್ಳೆಯ ಬೊಕ್ಕಸದೊಳಗಿಂದ ಒಳ್ಳೆಯ ವಸ್ತುಗಳನ್ನು ತೆಗೆಯುತ್ತಾನೆ, ಕೆಟ್ಟವನು ಕೆಟ್ಟ ಬೊಕ್ಕಸದೊಳಗಿಂದ ಕೆಟ್ಟ ವಸ್ತುಗಳನ್ನು ತೆಗೆಯುತ್ತಾನೆ. ಇದಲ್ಲದೆ ನಾನು ನಿಮಗೆ ಹೇಳುವುದೇನೆಂದರೆ, ಮನುಷ್ಯರು ಸುಮ್ಮನೆ ಆಡುವ ಪ್ರತಿಯೊಂದು ಮಾತಿನ ವಿಷಯವಾಗಿ ನ್ಯಾಯ ವಿಚಾರಣೆಯ ದಿನದಲ್ಲಿ ಉತ್ತರ ಕೊಡಬೇಕು.
ನಿನ್ನ ಮಾತುಗಳಿಂದಲೇ ನೀತಿವಂತನೆಂದು ತೀರ್ಪು ಹೊಂದುವಿ, ನಿನ್ನ ಮಾತುಗಳಿಂದಲೇ ಅಪರಾಧಿ ಎಂದು ತೀರ್ಪು ಹೊಂದುವಿ ಅಂದನು. ಮತ್ತಾಯ 12ನೇ ಅಧ್ಯಾಯ 34ರಿಂದ 37ನೇ ವಚನ. ನಾವು ಈಗಿನ ಕಾಲದಲ್ಲಿ ಸಭೆಯಾಗಿ ರಾಜನಾದ ನಮ್ಮ ಮೊದಲಿಂಗನ ಪರಿಶೀಲನೆಗೆ ಒಳಗಾಗಿದ್ದೇವೆ. ಮತ್ತಾಯ 22:11ನೇ ವಚನ. ಆತನು ತನ್ನ ಭ್ರೂಣಾವಸ್ಥೆಯಲ್ಲಿರುವ ಅಥವಾ ಆರಂಭದ ಸ್ಥಿತಿಯಲ್ಲಿರುವ ರಾಜ್ಯದಿಂದ ಕಂಟಕರೆಲ್ಲರನ್ನು ಕೂಡಿಸಿ ಹೊರಹಾಕಲು. ಮತ್ತಾಯ 13:41ನೇ ವಚನ. ಮತ್ತು ತನ್ನ ಸ್ವಕೀಯ ಜನವಾದ ಆಭರಣವಾದ ತನ್ನ ಮೊದಲಿಗಿತ್ತಿಯನ್ನು ತನಗಾಗಿ ಆರಿಸಿಕೊಳ್ಳ ಸಲುವಾಗಿ ಈಗ ಪ್ರತ್ಯಕ್ಷನಾಗಿರುವನು. ಈ ನ್ಯಾಯ ವಿಚಾರಣೆ ಮತ್ತು ಆಯಲ್ಪಡುವಿಕೆಗಳು ಯಾವ ತತ್ವದ ಆಧಾರದ ಮೇಲೆ ನಡೆಸಲಾಗುತ್ತಿರುವುದೆಂಬುದನ್ನು ನಾವು ಅತಿಯಾಗಿ ಲಕ್ಷ್ಯ ಕೊಟ್ಟು ಪರಿಗಣಿಸಲು ಸಾಧ್ಯವಾಗದು ಎಂಬುದೇ. ಥ್ಯಾಂಕ್ ಯು. ಪ್ರಿಯ ಸಹೋದರ ಮತ್ತು ಸಹೋದರಿಯರೇ, ಈ ದಿನ ನಾವು ಇನ್ನೊಂದು ವಿಶೇಷವಾದಂತಹ ಒಂದು ಪಾಠ ನಾವು ನೋಡ್ತಾ ಇದ್ವಿ. ಸೊ ಪಾಠದ ಹೆಸರೇ ಏನು ಅಂತ ನಾವು ನೋಡ್ಬೇಕಾದ್ರೆ, ನಿನ್ನ ಮಾತುಗಳಿಂದಲೇ ನೀತಿವಂತನೆಂದು ತೀರ್ಪು ಹೊಂದುವಿ, ನಿನ್ನ ಮಾತುಗಳಿಂದಲೇ ಅಪರಾಧಿ ಎಂದು ತೀರ್ಪು ಹೊಂದುವಿ. ಪ್ರಿಯರೇ, ಮಾತಿನ ಒಂದು ಆಧಾರದಲ್ಲಿ ಇವತ್ತು ಒಂದು ಪಾಠ ಇದೆ. ಈಗ ಮಾತು ಅಂತ ಹೇಳ್ಬೇಕಾದ್ರೆ ಏನು, ಅದಕ್ಕೆ ಯೇಸು ಕ್ರಿಸ್ತರು ಸೂಕ್ಷ್ಮವಾಗಿ ಸತ್ಯವೇದದಲ್ಲಿ ನಮ್ಗೆ ಹೇಳ್ತಾರೆ. 12:34ನೇ ವಚನದಲ್ಲಿ, ಹೃದಯದಲ್ಲಿ ಏನ್ ತುಂಬಿರುತ್ತೋ ಅದೇ ಬಾಯಲ್ಲಿ ಬರೋದು. ಪ್ರಿಯರೇ, ಅಂದ್ರೆ ನಮ್ಮ ಮಾತು ನಮ್ಮ ಏನು ಒಂದು ಜ್ಞಾನದಿಂದ ಬರೋದೇ ಬೇರೆ, ಹೃದಯದಲ್ಲಿಂದ ಬರೋದೇ ಬೇರೆ. ಪ್ರಿಯರೇ, ಜ್ಞಾನದಿಂದ ಬರೋದು ಏನಾಗಿರುತ್ತೆ, ಸೂಕ್ತವಾದಂತ ಸಮಯಕ್ಕೆ ಸೂಕ್ತವಾದಂತ ಉತ್ತರ ಆಗಿರುತ್ತೆ. ಅದೇ ಹೃದಯದಿಂದ ಬರೋದಾದ್ರೆ ಆ ಒಂದು ಸಮಯಕ್ಕೆ ತಕ್ಕ ಉತ್ತರ ಆಗಿರುತ್ತೆ. ಪ್ರಿಯರೇ, ಅಂದ್ರೆ ಚುಚ್ಚು ಮಾತುಗಳು ಮತ್ತೆ ಕಾಲ್ಪನಿಕವಾದಂತ ಒಂದು ಸನ್ನಿವೇಶಕ್ಕೆ ಹೊರಪಡಿಸಿರುವಂತ ಒಂದು ಮಾತುಗಳನ್ನೆಲ್ಲ ಬರೋದು ಹೃದಯದಿಂದಲೇ. ಈ ರೀತಿ ಇರ್ಬೇಕಾದ್ರೆ ನಮ್ಗೆ ಏನ್ ಹೇಳ್ತಾರೆ ಅಂದ್ರೆ, ಯೇಸು ಕ್ರಿಸ್ತರು ಒಂದು ಉದಾಹರಣೆನೂ ಕೂಡ ಕೊಡ್ತಾರೆ. ನೋಡಪ್ಪ, ನಿನ್ನಲ್ಲಿ ಒಳ್ಳೆ ಮನಸ್ಸಿತ್ತಾ, ಒಳ್ಳೆ ಬೊಗಸ ಇತ್ತಾ, ನೀನು ಒಳ್ಳೆ ವಸ್ತುಗಳನ್ನ ಮಾತ್ರ ತೆಗಿತೀಯ, ಒಳ್ಳೊಳ್ಳೆ ಮಾತುಗಳನ್ನ ಮಾತ್ರ ಮಾತಾಡ್ತೀಯ. ನಿನ್ನಲ್ಲಿ ಕೆಟ್ಟ ಒಂದು ಬೊಗಸ ಇತ್ತಾ, ಕೆಟ್ಟ ವಸ್ತುಗಳೇನ ಇತ್ತಾ, ಅದನ್ನೇ ನೀನ್ ತೆಗಿತೀಯ ಅಂದ್ಬಿಟ್ಟು ಹೇಳ್ತಾ ಇದಾರೆ. ಅಂದ್ರೆ ಮಾತು, ಪ್ರಿಯ ಸಹೋದರ ಮತ್ತು ಸಹೋದರಿ, ಎಲ್ಲಿಗೆ ತಗೊಂಡ್ ಹೋಗ್ತಾ ಇದೆ ನೋಡಿ. ಹೀಗಿರ್ಬೇಕಾದ್ರೆ ಪ್ರಿಯ ಸಹೋದರ ಮತ್ತು ಸಹೋದರರೇ, ಮನುಷ್ಯನು ಸುಮ್ನೆ ಆಡುವಂತ ಪ್ರತಿಯೊಂದು ಮಾತುಗಳಿದೆಯಲ್ಲ, ಅದೇನಾಗತ್ತೆ ಅಂದ್ರೆ ನ್ಯಾಯ ವಿಚಾರಣೆ ದಿನದಲ್ಲಿ ಉತ್ತರ ಕೊಡ್ಬೇಕಂತೆ. ಅಂದ್ರೆ ಏನಿದು, ನಾನು ಇವಾಗ ಏನೋ ಒಂದು ಕಾಮಿಡಿ ಹೇಳ್ಬಿಡ್ತೀನಿ ಅನ್ಕೊಳ್ಳಿ, ಅದು ಸತ್ಯಕ್ಕೆ ವಿರುದ್ಧವಾಗಿರುತ್ತೋ ಮತ್ತೆ ಬೇರೆಯವ್ರ ನೋವ್ಸೋ ತರ ಇರುತ್ತೋ, ಇದನ್ನ ಕ್ರಿಸ್ತನ ಒಂದು ವಿಚಾರಣೆ ದಿನದಲ್ಲಿ ಅಂದ್ರೆ ಏನು 1000 years ಅಲ್ಲಿ ಏನೋ ಉತ್ತರ ಕೊಡ್ಬೇಕಾಗಿರುತ್ತಾ? ಅಂದ್ರೆ ಅದಲ್ಲ ಪ್ರಿಯ ಸಹೋದರ ಮತ್ತು ಸಹೋದರ. ಇದ್ರ ಅರ್ಥನೇ ಏನು ಅಂತಂದ್ರೆ, ಪ್ರಿಯ ಸಹೋದರ ಮತ್ತು ಸಹೋದರರೇ, ಈ ಒಂದು ಮಾತಿನ ಮುಖಾಂತರ ಒಬ್ಬ ವ್ಯಕ್ತಿಗೆ ನಾವು ಸತ್ಯನ ತಿಳಿಸೋದು ಬದಲಾಗಿ ಅಸತ್ಯನ ಏನಾದ್ರೂ ತಿಳಿಸ್ಬಿಟ್ವಿ ಅಂತ ಅನ್ಕೊಳ್ಳಿ, ಆ ವ್ಯಕ್ತಿಗೆ 1000 ವರ್ಷದಲ್ಲಿ ಸತ್ಯ ಗೊತ್ತಾದಾಗ ಅಸತ್ಯ ತಿಳಿಸಿರೋಂತ ವ್ಯಕ್ತಿನ ದೂಷಣೆ ಮಾಡ್ತಾರ ಮಾಡಲ್ವಾ? ಮಾಡ್ತಾರೆ ಬ್ರದರ್. ಅದನ್ನೇ ಹೇಳ್ತಾ ಇರೋದು ಪ್ರಿಯರೇ, ಮಾತನ ಬಗ್ಗೆ. ಪ್ರಿಯ ಸಹೋದರ ಮತ್ತು ಸಹೋದರಿಯರೇ, ಪ್ರಿಯ ಸಹೋದರ ಮತ್ತು ಸಹೋದರಿ, ಇದೆಲ್ಲ ಹೇಳ್ತಾ ಇರೋದೇನು ಲೌಕಿಕವಾದಂತ ಮಾತಿನ ಬಗ್ಗೆ ಅಲ್ಲ ರೀ. ಇದೆಲ್ಲ ಆತ್ಮಿಕವಾದಂತ ಒಂದು ಮಾತಿನ ಬಗ್ಗೆ ನಮ್ಗೆ ಪಾಠಗಳಿದೆಲ್ಲ. ಈಗ ಲೌಕಿಕವಾದಲ್ಲಿ ನಾವು ನೋಡ್ಬೇಕಾದ್ರೆ ಕೆಲಸ ಮಾಡ್ತೀವಿ, ಹೊರಗಡೆ ಎಲ್ಲ ಓಡಾಡ್ತಿರ್ತೀವಿ. ನಾವೆಲ್ಲ ಏನ್ ಮಾಡ್ತೀವಿ ಅಂದ್ರೆ ಒಂದು ರೀತಿಯ ಒಂದು ಲೌಕಿಕವಾದಂತ ರೀತಿಯ ಒಂದು ಮಾತನ್ನ ಮಾತಾಡಿರ್ತೀವಿ. ಆದ್ರೆ ಸತ್ಯಕ್ಕೆ ಬಂದಾಗ, ಸತ್ಯದ ವಿಚಾರದಲ್ಲಿ ನಾವು ಮಾತಾಡ್ಬೇಕಾದ್ರೆ ಸತ್ಯಕ್ಕೆ ಸಂಬಂಧಪಟ್ಟಂತ ಮಾತುಗಳನ್ನ ಮಾತ್ರ ಮಾತಾಡ್ಬೇಕೇ ಹೊರತು, ಅದು ಹೃದಯದಲ್ಲಿ ಏನೋ ಒಂದು ಮಾತನ್ನ ತೆಗೆದು ಹೇಳ್ಬಿಡೋದು, ಏನೋ ಒಂದು ಕೆಟ್ಟದಾದಂತ ಒಂದು ಮನಸ್ಥಿತಿಲಿ ಒಂದು ತಪ್ಪಾದಂತ ಒಂದು ಸಂದೇಶನ ಕೊಟ್ಬಿಡೋದು. ಮತ್ತೆ ಪ್ರಿಯ ಸಹೋದರ ಮತ್ತು ಸಹೋದರರೇ, ಸುಮ್ನೆ ಏನೋ ಒಂದು ವಾಕ್ಯದ ಬಗ್ಗೆ ತೆಗೆದು ಸುಮ್ನೆ ಆಡುವಂಥದ್ದು, ಇವೆಲ್ಲ ಏನಾಗಿದೆ ಅಂತಂದ್ರೆ, ತೀರ್ಪು ಅಂದ್ರೆ ಏನು, 1000 ವರ್ಷದ ದಿನ ಕೇಳಿಸ್ಕೊಂಡಂತ ವ್ಯಕ್ತಿ ಏನ್ ಮಾಡ್ತಾನೆ ಅಂದ್ರೆ ನಮ್ಮನ್ನ ಅಪರಾಧಿ ಅಂತ ಅನ್ಬಿಟ್ಟು ತೀರ್ಪು ಮಾಡ್ತಾರಂತೆ. ಬರೀ ಅವ್ರೊಬ್ರೆ ಅಲ್ಲ ರೀ, ಅವ್ರ ಜೊತೆ ಇನ್ನೂ ತುಂಬಾ ಜನರೆಲ್ಲಾನು ಕೂಡ ನಮ್ಮನ್ನ ಅಪರಾಧಿ ಅಂತ ಅನ್ಬಿಟ್ಟು ಪರಿಗಣಿಸ್ತಾರೆ. ಹೀಗಿರ್ಬೇಕಾದ್ರೆ ಪ್ರಿಯರೇ, ನಾವು ಎಷ್ಟು ಕೇರ್ಫುಲ್ ಆಗಿರ್ಬೇಕು ಅಂದ್ರೆ ತುಂಬಾ ಕೇರ್ಫುಲ್ ಆಗಿರ್ಬೇಕು ಪ್ರಿಯ ಸಹೋದರ ಮತ್ತು ಸಹೋದರಿಯರೇ. ಈಗ ನಿಮ್ಗೊಂದು ಔಟ್ ಆಫ್ ಕಾಂಟೆಕ್ಸ್ಟ್ ನಾವು ನೋಡೋಣ. ಈಗ ನೋಡಿ, ನೀವೆಲ್ಲ ಕೇಳಿರ್ತೀರ ಸ್ಯಾಟಲೈಟ್ ಅಂದ್ರೆ ಏನು, ಈ ಒಂದು ಭೂ ಮಂಡಲದ ಮೇಲ್ಗಡೆ ಹೋಗಿ
ಒಂದು ಕಿರಣಗಳ ಮುಖಾಂತರ ಒಂದು ವೆದರ್ ರಿಪೋರ್ಟ್ಸ್ಗಳನ್ನೇ ಆಗಲಿ, ಏನೋ ಒಂದು ಬಾಹ್ಯಾಕಾಶದ ಸಂಶೋಧನೆ ಮಾಡೋದೇ ಆಗಲಿ, ಇದನ್ನೆಲ್ಲ ಮಾಡ್ತಾರೆ. ಆ ಒಂದು ಸ್ಯಾಟಲೈಟ್ನ ನಿರ್ಮಾಣ ಮಾಡ್ಬೇಕಾದ್ರೆ ಎಷ್ಟು ಸೆನ್ಸಿಟಿವ್ ಆಗಿರುತ್ತೆ ಗೊತ್ತಾ? ತುಂಬಾ ಕ್ಲೀನ್ ಅಂಡ್ ಕ್ಲಿಸ್ಟಲ್ ಕ್ಲಿಯರ್ ಆಗಿ ಅದನ್ನ ನಿರ್ಮಾಣ ಮಾಡ್ತಾರೆ. ಉದಾಹರಣೆ ನೀವು ನೋಡಿ, MRI ಸ್ಕ್ಯಾನ್, ಸಿಟಿ ಸ್ಕ್ಯಾನ್ ಇವೆಲ್ಲ ಕೇಳಿರ್ತಾರಲ್ವಾ, ಅಲ್ಲೂ ಕೂಡ ಏನ್ ಮಾಡ್ತಾರೆ ಅಂದ್ರೆ ತುಂಬಾ ಸಫಿಶಿಯಂಟ್ ಆಗಿ, ಎಷ್ಟು ನೀಟಾಗಿ ಒಂಚೂರು ಧೂಳು ಬರದ ರೀತಿಗೆ ಒಳಗಡೆ ತಗೊಂಡೋಗ್ತಾರೆ ಆಪರೇಷನ್ ಥಿಯೇಟರ್ ಅಲ್ಲಿ. ಅದೇ ತರನೇ ಪ್ರಿಯರೇ, ನಮ್ಮಲ್ಲೂ ಕೂಡ ನಮ್ಮ ಒಂದು ಮಾತು ಸತ್ಯದ ಅನುಗುಣವಾಗೇ ಇರಬೇಕು. ಅಷ್ಟು ಪರಿಜ್ಞಾನ ಪರಿಯುಕ್ತವಾಗಿ ನಾವು ಮಾತನಾಡಬೇಕೇ ಹೊರತು ಅಪ್ರಯೋಜನವಾಗಿ ಅಪ್ರಯೋಜನಕರವಾಗಿ ಮಾತನಾಡಕ್ ಹೋಗ್ಬಾರ್ದಂತೆ. ನೋಡಿ, ಇದಕ್ಕೆ ಕೆಲವೊಂದು ಮಾತು ಬಗ್ಗೆ ನಮ್ಗೆ ಸತ್ಯವೇದದಲ್ಲಿ ಹೇಳ್ತಾರೆ. ಮತ್ತೆ 22ನೇ ಅಧ್ಯಾಯ 11ನೇ ವಚನ ಓದಿ. ಯಾರಾದರೂ ಸಹೋದರ ಸಹೋದರಿಯರು ಬೈಬಲ್ ತೆಗ್ದಿರೋಂತ ಬ್ರದರ್ಸ್? ಮತ್ತಾಯ 22ನೇ ಅಧ್ಯಾಯ 11ನೇ ವಚನ. ಆಮೇಲೆ ಅರಸನನ್ನು ಕೂತವರನ್ನು ನೋಡುವುದಕ್ಕೆ ಒಳಕ್ಕೆ ಬರಲಾಗಿ, ಮದುವೆ ಬಟ್ಟೆಯನ್ನು ಹಾಕಿಕೊಳ್ಳದೆ ಒಬ್ಬನನ್ನು ಕಂಡು ಅವನನ್ನು, ಏನಪ್ಪ, ಮದುವೆ ಬಟ್ಟೆ ಇಲ್ಲದೆ ನೀನಿಲ್ಲಿ ಹೇಗೆ ಒಳಕ್ಕೆ ಬಂದಿ ಎಂದು ಕೇಳಲು ಅವನು ಸುಮ್ಮನಿದ್ದನು. ಕಂಟಿನ್ಯೂ ಮಾಡಿ ಸಿಸ್ಟರ್. ಆಮೇಲೆ ಅರಸನು ಅವರಿಗೆ, ಇವನ ಕೈ ಕಾಲು ಕಟ್ಟಿ ಅವನನ್ನು ಹೊರಗೆ ಕತ್ತಲೆಗೆ ನೂಕಿರಿ ಎಂದು ಹೇಳಿದ್ದನು. ಅಲ್ಲಿ ಗೋಳಾಟವು, ಕಟಕಟನೆ ಹಲ್ಲು ಕಡಿಯೋಣವು ಇರುವವು. ಹೀಗೆ ಕರೆಯಲ್ಪಟ್ಟವರು ಬಹು ಜನ, ಆಯಲ್ಪಟ್ಟವರು ಸ್ವಲ್ಪ ಮಂದಿ ಅಂದನು. 11ನೇ ವಚನ ಓದಿ. 22ನೇ ಅಧ್ಯಾಯ 11ನೇ ವಚನ. ಆಮೇಲೆ ಅರಸನು, ಬ್ರದರ್ ಅದೇ ಓದೆ ನಾನು. ಓದಿ ಸಿಸ್ಟರ್. ಆಮೇಲೆ ಅರಸನು ಸೇವಕರಿಗೆ ಅವನ ಕೈ ಕಾಲು ಕಟ್ಟಿ ಅವನನ್ನು ಹೊರಗೆ ಕತ್ತಲೆಗೆ ನೂಕಿರಿ ಎಂದು 12 ಬ್ರದರ್ ನಾನು ಓದ್ತಾ ಇರೋದು. 11 ಏನಪ್ಪಾ, ಮದುವೆ ಬಟ್ಟೆ ಇಲ್ಲದೆ, ಅಲ್ಲಿಂದ ಅಲ್ವಾ 11. ಸಾರಿ ಬ್ರದರ್. ಆಮೇಲೆ ಅರಸನು ಕೂತವರನ್ನು ನೋಡುವುದಕ್ಕೆ ಒಳಕ್ಕೆ ಬರಲಾಗಿ, ಮದುವೆ ಬಟ್ಟೆಯನ್ನು ಹಾಕಿಕೊಳ್ಳದೆ ಒಬ್ಬನನ್ನು ಕಂಡು. ಸಾಕು ಸಿಸ್ಟರ್. ಪ್ರಿಯ ಸಹೋದರ ಮತ್ತು ಸಹೋದರರೇ, ಇದು ಯೇಸು ಕ್ರಿಸ್ತರು ಯಾವುದ್ರ ಬಗ್ಗೆ ಹೇಳ್ತಾ ಇದಾರೆ ಅಂದ್ರೆ ಒಂದು ಸಾಮ್ಯದ ಮುಖಾಂತರ ಹೇಳ್ತಾ ಇದ್ದಾರೆ. ಏನಂದ್ರೆ, ಒಂದು ಮದುವೆ ಫಂಕ್ಷನ್ ನಡೆಯುತ್ತೆ. ಆ ಒಂದು ಮದುವೆ ಫಂಕ್ಷನ್ ಅಲ್ಲಿ ಮುಖ್ಯಸ್ಥರು ಅಂದ್ರೆ ಆರ್ಗನೈಸೇಷನ್ ಮಾಡಿರೋರು ಇರ್ತಾರೆ, ಮದುವೆ ಆಗೋರೆ ಬೇರೆಯವ್ರು ಇರ್ತಾರೆ. ಈಗ ಅಲ್ಲೇನಾಗುತ್ತೆ ಅಂದ್ರೆ, ಈಗ ಒಂದೊಂದು ಡ್ರೆಸ್ ಕೋಡ್ಸ್ ಗಳೆಲ್ಲ ಇರುತ್ತೆ. ಈಗ ಯಾರು ತೀರ್ಕೊಂಡ್ರು ಅಂದ್ರೆ ಅವ್ರಿಗೆ ಆದಂತ ಒಂದು ಉಡುಪನ್ನ ಧರಿಸ್ಕೊಂಡು ಹೋಗ್ಬೇಕು. ಒಂದು ಮಗು ನಾಮಕರಣ ಅಂದ್ರೆ ಅದಕ್ಕೊಂಥರ, ಪ್ರೇಯರ್ಗಂದ್ರೆ ಒಂಥರ, ಅದೇ ತರ ಮದುವೆಗೆ ಅಂದಾಗ ಇನ್ನೊಂಥರ ಪ್ರಿಯರೇ. ಅಲ್ಲಿ ಮದುವೆ ಬಟ್ಟೆನ ಹಾಕೊಳ್ಳದೆ ಕೆಲವರು ಏನಾಗಿದ್ದಾರೆ ಅಂತಂದ್ರೆ ನಾರ್ಮಲ್ ಬಟ್ಟೆ ಧರಿಸ್ಕೊ ಬಂದಿರೋರ್ನ ನೋಡ್ತಾ ಇದ್ದಾರೆ. ಏನಿದು ಈ ಒಂದು ಕಾಂಟೆಕ್ಸ್ಟ್ಗೂ ಸೂಟೇಬಲ್ ಅಂತಂದ್ರೆ ಖಂಡಿತವಾಗ್ಲೂ ಸೂಟೇಬಲ್ ಪ್ರಿಯರೇ. ನೋಡಿ, ಆ ವ್ಯಕ್ತಿ ಯಾವುದ್ರ ಬಗ್ಗೆದಲ್ಲಿ ನೋಡ್ತಾ ಇದ್ದಾನೆ ಅಂದ್ರೆ ತುಂಬಾ ಕೂಲಂಕುಷವಾಗಿ ಅದನ್ನ ಪರಿಗಣಿಸ್ತಾ ಇದ್ದಾರೆ. ಏನಂದ್ರೆ, ಇವರು ಮದುವೆಗೆ ಬಂದಿದ್ದಾರಾ ಅಥವಾ ಮತ್ತೊಂದಕ್ಕೆ ಬಂದಿದ್ದಾರಾ ಅನ್ನೋ ರೀತಿಯಲ್ಲಿ ಕೂಲಂಕುಷವಾಗಿ ಗಮನಿಸಿ ಅವ್ರನ್ನ ಮಾತ್ರ ಕರೆತರಿಸ್ತಾ ಇದ್ದಾರೆ. ಅಂದ್ರೆ ಏನರ್ಥ ಅಂದ್ರೆ, ನಮ್ಮಲ್ಲೂ ಕೂಡ ಪ್ರಿಯ ಸಹೋದರ ಮತ್ತು ಸಹೋದರರ ಆಡುವಂತ ಪ್ರತಿಯೊಂದು ಸತ್ಯಕ್ಕೆ ವಿರುದ್ಧವಾದಂತ ಮಾತುಗಳಿದೆಯಲ್ಲ, ಇದನ್ನ ದೇವರು ಖಂಡಿತವಾಗ್ಲೂ ನೋಡ್ತಾರೆ ಅನ್ಬಿಟ್ಟೇನೆ ಅರ್ಥ. ಜಸ್ಟ್ ಸಿಂಪಲ್ ಬಟ್ಟೆನ ನೋಡ್ತಾ ಇದ್ದಾರೆ ಅನ್ನೋದಲ್ಲ, ಮಾತಾಡೋಂತ ಮಾತನ್ನು ಕೂಡ ನೋಡ್ತಾ ಇದ್ದಾರೆ ಅನ್ಬಿಟ್ಟೆ ಅರ್ಥ. ಪ್ರಿಯ ಸಹೋದರ ಮತ್ತು ಸಹೋದರರೇ, ಇನ್ನೊಂದು ಪಾಯಿಂಟ್ ನಾವು ರೀಡ್ ಮಾಡೋಣ. ಮತ್ತಾಯ 13ನೇ ಅಧ್ಯಾಯ 41ನೇ ವಚನ. ಬೇರೆ ಸಹೋದರ ಗೊತ್ತೀರಾ? ಮನುಷ್ಯ ಕುಮಾರನು ತನ್ನ ದೂತರನ್ನು ಕಳುಹಿಸುವನು. ಮನುಷ್ಯ ಕುಮಾರನು ತನ್ನ ದೂತರನ್ನು ಕಳುಹಿಸುವನು. ಅವರು ಆತನ ರಾಜ್ಯದೊಳಗಿಂದ ಎಲ್ಲಾ ಕಂಟಕರನ್ನು ಅಧರ್ಮಿಗಳನ್ನು ಕೂಡಿಸಿ ಬೆಂಕಿ ಕೊಂಡದಲ್ಲಿ ಹಾಕುವರು. ಥ್ಯಾಂಕ್ ಯು ಬ್ರದರ್. ಪ್ರಿಯ ಸಹೋದರ ಮತ್ತು ಸಹೋದರರೇ, ಮನುಷ್ಯ ಕುಮಾರನು ಏನ್ ಮಾಡ್ತಾರೆ ಅಂತಂದ್ರೆ
ತನ್ನ ದೂತರನ್ನು ಕಳುಹಿಸುವನು. ಅವನು ತನ್ನ ರಾಜ್ಯದೊಳಗಿಂದ ಎಲ್ಲಾ ಕಂಟಕರನ್ನು ಅಧರ್ಮಿಗಳನ್ನು ಕೂಡಿಸಿ ಬೆಂಕಿಯಲ್ಲಿ ಹಾಕುವರು ಅಂದ್ಬಿಟ್ಟು ಹೇಳ್ತಾ ಇದ್ದಾರೆ. ಏನಿದರ ಅರ್ಥ ಪ್ರಿಯ ಸಹೋದರ ಮತ್ತು ಸಹೋದರರೇ? ಇದೇನು ಯಾವ್ದೋ ಒಂದು ರೀತಿಯಲ್ಲಿ ಹೇಳ್ತಾ ಇದಾರೆ, ಏನೋ ಸುಟಾಕೋದ್ರ ಬಗ್ಗೆ ಮಾತಾಡ್ತಾ ಇದಾರೆ ಅಂತ ಕನ್ಫ್ಯೂಸ್ ಮಾಡ್ಕೊಳ್ಳೋದಕ್ಕೆ ಹೋಗ್ಬಿಡಿ. ಮತ್ತಾಯಿ 18ನೇ 7ನೇ ವಚನ ಓದಿ, ಅದ್ರಲ್ಲಿ ನಮ್ಗೆ ಆನ್ಸರ್ ಕೊಡ್ತಾರೆ. ಓದಿ. ತೊಡಕುಗಳು ಬರುವುದರಿಂದ ಲೋಕಕ್ಕೆ ಎಷ್ಟೋ ಕೇಡು ತೊಡಕುಗಳು ಹೇಗಾದರೂ ಬರುವವು. ಆದಾಗ್ಯೂ ಯಾವ ಮನುಷ್ಯನಿಂದ ತೊಡಕು ಬರುತ್ತದೋ ಅವನ ಗತಿಯನ್ನು ಏನು ಹೇಳಲಿ? ಪ್ರಿಯ ಸಹೋದರ ಮತ್ತು ಸಹೋದರರೇ, ಏನಿದು ತೊಡಕು ಅಂತಂದ್ರೆ, ಈಗ ಒಬ್ಬ ವ್ಯಕ್ತಿ ಎಲ್ಲಾದ್ರೂ ಹೋಗ್ತಾ ಇದ್ದಾನೆ ಅಂದ್ರೆ ಅವ್ನಿಗೆ ಏನಾದ್ರು ಒಂದು ಅಡಚಣೆ ಏನಾದ್ರು ಆಯ್ತು ಅಂತಂದ್ರೆ ಏನ್ ಮಾಡ್ತಾರೆ, ಮತ್ತೆ ಸ್ವಲ್ಪ ಬಿಟ್ಟು ಮತ್ತೆ ಹೋಗ್ತಾರಲ್ಲ, ಅದೇ ತರನೇ ತೊಡಕು ಅಂದ್ಬಿಟ್ಟು ಹೇಳ್ತಾ ಇದಾರೆ. ಈಗ ಪ್ರಿಯ ಸಹೋದರ ಮತ್ತು ಸಹೋದರರೇ, ಮನುಷ್ಯ ಕುಮಾರ ತನ್ನ ದೂತರನ್ನ ಕಳಿಸಿ ಏನ್ ಮಾಡ್ತಾ ಇದಾರೆ ಅಂತಂದ್ರೆ, ರಾಜ್ಯದೊಳಗೆ ಕಂಟಕ ಇರೋರ್ನೆಲ್ಲಾರು ಅಧರ್ಮಿಗಳನ್ನೆಲ್ಲ ಬೆಂಕಿಗೆ ಹಾಕ್ಬಿಡ್ತಾರೆ. ಅಂದ್ರೆ ಏನ್ ಅರ್ಥ ಪ್ರಿಯರೇ? ಮುಂದೆ ಬರುವಂತ ಒಂದು ಕ್ರಿಸ್ತನ ಒಂದು ರಾಜ್ಯದಲ್ಲಿ ಈ ಒಂದು ಮಾತಿಗೆ ಸಂಬಂಧಪಟ್ಟಂತ ಒಂದು ತಪ್ಪಾದಂತ ಒಂದು ವಿಚಾರಗಳಿರತ್ತಲ್ಲ, ಇದನ್ನ ಏನ್ ಮಾಡ್ತಾರೆ ಅಂದ್ರೆ ಕೂಲಂಕುಷವಾಗಿ ಕಿತ್ತಾಕ್ಬಿಡ್ತಾರೆ. ತೊಡಕುಗಳೇ ಇರೋದಿಲ್ಲ ಅಂತದನ್ನೆಲ್ಲ ಆ ಒಂದು ರಾಜ್ಯನ ಸ್ಥಾಪನೆ ಆಗೋದಕ್ಕಿಂತ ಮುಂಚಿತವಾಗ್ಲೇನೆ ಅದನ್ನ ಸುಟ್ಟ ಹಾಕ್ಬಿಟ್ಟಿರ್ತಾರೆ. ಅಂದ್ರೆ ಏನು ಅಂತಂದ್ರೆ, ಕ್ರಿಸ್ತನ ಒಂದು ಕಾಲಘಟ್ಟಗಳಲ್ಲಿ ಇಂತ ಒಂದು ತಪ್ಪಾದಂತ ಒಂದು ಮಾತುಗಳನ್ನ ಆಡುವಂತದ್ದೇ ಆಗ್ಲಿ, ದೇವರ ಒಂದು ವಿರೋಧವಾದಂತ ಒಂದು ವಿಚಾರಗಳನ್ನ ಹೇಳೋದೇ ಆಗ್ಲಿ, ಇದು ನೆಲೆಸಿರಲ್ಲ ಅಂದ್ಬಿಟ್ಟೆ ಅರ್ಥ ಪ್ರಿಯರೇ. ನೆಕ್ಸ್ಟ್ ನಾವು ರೀಡ್ ಮಾಡೋಣ. ನೆಕ್ಸ್ಟ್ ಪ್ಯಾರಾನ ಅನು ಸಿಸ್ಟರ್ ರೀಡ್ ಮಾಡ್ತೀರಾ? ಮಾಡಿ. ನಮ್ಮ ಕರ್ತನ ಈ ಮೇಲಿನ ಮಾತುಗಳು ಹೃದಯ ಮತ್ತು ಬಾಯಿಯು ಅತಿ ಸೂಕ್ಷ್ಮ ಪರಿಶೀಲನೆಗೆ ಒಳಪಟ್ಟಿರುವುದೆಂಬುದನ್ನು ತಿಳಿಸುತ್ತವೆ. ಅಂದರೆ ಮೊದಲನೆಯದು ವ್ಯಕ್ತಿಯ ಗುಣನಡತೆಗಳನ್ನು ಮತ್ತು ಎರಡನೆಯದು ಈ ಗುಣನಡತೆಗಳು ಸೂಚಕವೆಂಬುದನ್ನು ಸೂಚಿಸುತ್ತದೆ. ಇದೇ ದೃಷ್ಟಿಯಿಂದಲೇ ಈ ವಿಷಯವನ್ನು ಜ್ಞಾನೋಕ್ತಿಯ ಈ ನುಡಿಗಳು ಬರೆಯಲ್ಪಟ್ಟಿರುವುದು. ನಿನ್ನ ಹೃದಯವನ್ನು ಬಹು ಜಾಗರೂಕತೆಯಿಂದ ಕಾಪಾಡಿಕೋ, ಅದರೊಳಗಿಂದ ಜೀವಧಾರೆಗಳು ಹೊರಡುವವು. ಸೊಟ್ಟ ಮಾತುಗಳನ್ನು ನಿನ್ನಿಂದ ತೊಲಗಿಸಿ ಬಿಡು, ತುಟಿಗಳ ವಕ್ರತೆಯನ್ನು ದೂರ ಮಾಡು. ಜ್ಞಾನೋಕ್ತಿ 4ನೇ ಅಧ್ಯಾಯ 23 ಮತ್ತೆ 24ನೇ ವಚನ. ಸೂಕ್ತವಾದ ಹೃದಯದ ಸ್ಥಿತಿಯು ಸೂಕ್ತವಾದ ಮಾತುಗಳಿಗೆ ಅವಶ್ಯವೆಂಬುದು ಸ್ಪಷ್ಟವಾಗಿ ಸೂಚಿತವಾಗಿರುವುದು. ಏಕೆಂದರೆ ಅನುಭವವು ಪ್ರತಿ ಮನುಷ್ಯನಿಗೂ ಪ್ರಮಾಣವಾಗಿ ತೋರಿಸಿರುವಂತೆ ಹೃದಯದಲ್ಲಿ ತುಂಬಿರುವುದೇ ಬಾಯಲ್ಲಿ ಹೊರಡುವುದು. ಆದುದರಿಂದ ಕೇವಲ ನಮ್ಮ ಮಾತುಗಳೇ ಕರ್ತನ ಎಣಿಕೆಯಲ್ಲಿ ನ್ಯಾಯ ತೀರ್ಪಿನ ಮಾನದಂಡವಾಗಿರಬೇಕು. ಆತನು ಹೇಳಿರುವಂತೆ ಅವುಗಳು ಹೀಗೆಯೇ ಇರುವವು. ಸವಿನುಡಿಯು ಕೆಲವು ವೇಳೆ ಅತಿಯಾದ ಕಪಟದ ಮುಖವಾಡವಾಗಿರುವುದು ನಿಜವೇ. ಆದರೆ ಸ್ವಾರ್ಥಮಯ ಕಾರ್ಯನೀತಿಯು ತಂತ್ರಗಾರಿಕೆಯ ವಿಧಾನದಲ್ಲಿ ಬದಲಾವಣೆ ತರುವುದು ಅಗತ್ಯವೆಂಬುದನ್ನು ನಿರೂಪಿಸಿ ಹೇಳಿದಾಗ ಕೆಲವು ಸಮಯಗಳಲ್ಲಿ ಈ ಮುಖವಾಡವು ಕಳಚಿ ಬೀಳುವುದು. ಆದುದರಿಂದ ಇಲ್ಲಿ ಉಳಿಯುವ ಅಂಶವೆಂದರೆ ನುಡಿಯುವ ಮಾತುಗಳು, ಅಂದರೆ ಇಡೀ ಸಂಭಾಷಣೆಯ ಮತ್ತು ನಡವಳಿಕೆಯ ವಿಧಾನಗಳು ಹೃದಯದಲ್ಲಿ ತುಂಬಿರುವ ಸಂಗತಿಗಳಿಗೆ ಸೂಚಕವಾಗಿರುವುದು ಎಂಬುದು. ಥ್ಯಾಂಕ್ ಯು ಸಿಸ್ಟರ್. ಪ್ರಿಯ ಸಹೋದರ ಮತ್ತು ಸಹೋದರಿಯರೇ, ನಮ್ಮ ಕರ್ತರು ಏನ್ ಮಾಡ್ತಾ ಇದ್ರು ಅಂತಂದ್ರೆ, ಯೇಸು ಕ್ರಿಸ್ತರು ಮಾತಾಡುವಂತ ಒಂದು ಮಾತುಗಳು ಏನಾಗಿತ್ತು ಅಂದ್ರೆ, ಹೃದಯ ಮತ್ತು ಬಾಯಿಂದ ಒಂದು ಸ್ಪಷ್ಟನೆಯಾಗಿ ಬರ್ತಿತ್ತು. ಅಂದ್ರೆ ಯಾವುದೇ ಒಂದು ತಪ್ಪಾದಂತ ರೀತಿಯಲ್ಲೇ ಆಗ್ಲಿ, ಒಂದು ವ್ಯಕ್ತಿಗೆ ನೋಯಿಸುವಂತದ್ದಾಗ್ಲಿ, ಅದು ಯಾವುದೇ ಒಂದು ಕಲ್ಮಶವಿಲ್ಲದೆ ಇರೋ ರೀತಿಯ ಒಂದು ಸ್ವಚ್ಛತೆಯಿಂದ ಮಾತನ್ನ ಆಡ್ತಾ ಇದ್ರು ರೀ. ಅದೇ ತರನೇ ನಾವು ಕೂಡ ಈ ರೀತಿನೇ ನಡ್ಕೋಬೇಕು ಅಂದ್ಬಿಟ್ಟು ಹೇಳ್ತಾ ಇದಾರೆ. ನೋಡಿ, ನಮ್ಮ ಹೃದಯವನ್ನು ಬಹು ಜಾಗರೂಕತೆಯಿಂದ ಕಾಪಾಡ್ಕೊಳ್ರಿ. ಏನಕ್ಕಂದ್ರೆ, ಈಗ ಏನಾದ್ರೂ ನಾವು ಮಾತಾಡ್ತೀವಿ ಅಂತಂದ್ರೆ ನಮಗೆ ಮೇನ್ ಎದುರಾಗುವಂತ ಒಂದು ವೈರಿನೇ ಯಾವುದು ಅಂದ್ರೆ ನಮ್ಮ ಒಂದು ಹೃದಯ. ಇದನ್ನ ನಾವು ಏನ್ ಮಾಡ್ಬೇಕು ಅಂತಂದ್ರೆ ತುಂಬಾ ಜಾಗರೂಕತೆಯಿಂದ, ತುಂಬಾ ಸ್ಪಷ್ಟವಾಗಿ ನಾವು ಅದನ್ನ ಕಾಪಾಡ್ಕೊಂಡಿರ್ಬೇಕು. ಮತ್ತೆ ಇನ್ನೊಂದ್ ಏನ್ ಹೇಳ್ತಾ ಇದಾರೆ ಅಂತ ನಾವು ನೋಡ್ಬೇಕಾದ್ರೆ, ಜೀವಧಾರಗಳಿಂದ ಹೊರಡುವುದು ಅಂದ್ರೆ ಅದರೊಳಗಿಂದ ಏನ್ ನಡೆಯುತ್ತೆ ಅಂತ, ಅಂದ್ರೆ ಮಾತಿನಿಂದ ಏನ್ ಹೊರಡುತ್ತೆ ಅಂತಂದ್ರೆ
ಜೀವಧಾರೆ ಅಂದ್ರೆ ಏನು? ಜೀವಧಾರೆ ಅಂತಂದ್ರೆ ಏನಂತ ನಾವು ನೋಡ್ಬೇಕಾದ್ರೆ ಪ್ರಿಯರೇ, ಒಂದೊಳ್ಳೆ ರೀತಿಯ ಒಂದು ಮನಸ್ಥಿತಿನ ಈಚೆಗೆ ಹಾಕುವಂತ ಒಂದು ಸಂಭಾಷಣೆ ಅಂತಾನೆ ಹೇಳ್ಬೋದು. ಈ ರೀತಿ ನಾವು ಆಡೋದನ್ನ ನಾವು ಕಲಿಬೇಕಂತೆ, ವೃದ್ಧಿ ಪಡಿಸ್ಕೋಬೇಕಂತೆ. ನೋಡಿ, ಜ್ಞಾನೋಕ್ತಿಗಳು ಕೆಲವೊಂದು ವಾಕ್ಯಗಳನ್ನ ನಮ್ಗೆ ಕೋಟ್ ಮಾಡ್ತಾರೆ. ಜ್ಞಾನೋಕ್ತಿ 4ನೇ ಅಧ್ಯಾಯ 23ನೇ ವಚನ 24ನೇ ವಚನ ಓದಿ. ನಿನ್ನ ಹೃದಯವನ್ನು ಬಹು ಜಾಗೃತಿಯಿಂದ ಕಾಪಾಡಿಕೋ, ಅದರೊಳಗಿಂದ ಜೀವಧಾರೆಗಳು ಹೊರಡುವವು. ಸೊಟ್ಟ ಮಾತುಗಳನ್ನು ನಿನ್ನಿಂದ ತೊಲಗಿಸಿ ಬಿಡು, ತುಟಿಗಳ ವಕ್ರತೆಯನ್ನು ದೂರ ಮಾಡು. ನೆಟ್ಟಗೆ ದೃಷ್ಟಿಸು. ಪ್ರಿಯ ಸಹೋದರರೇ, ನಮ್ಮಲ್ಲಿ ಅಂತ ಒಂದು ವಿಶೇಷವಾದಂತ ರೀತಿಯ ಗುಣಗಳಿತ್ತು ಅಂತಂದ್ರೆ, ನಮ್ಮ ಒಂದು ತುಟಿಗಳನ್ನ ನಾವೇನ್ ಮಾಡ್ಬೇಕು? ವಕ್ರತೆಯನ್ನ ದೂರ ಮಾಡ್ಬೇಕು. ಅಂದ್ರೆ ಇದನ್ನ ಅಭ್ಯಾಸ ಮಾಡ್ಕೋಬೇಕು ಪ್ರಿಯರೇ. ಇದನ್ನ ನಾವು ಏನು ಕೇಳಿದ ತಕ್ಷಣನೇ ಇದು ಆಗ್ಬಿಡುವಂತ ಒಂದು ಮ್ಯಾಜಿಕ್ ಅಲ್ಲ. ಇದನ್ನ ನಾವೇನ್ ಮಾಡ್ಬೇಕು? ದಿನದಿಂದ ದಿನ ನಾವು ಯಾವ್ದ್ರಲ್ಲಿ ಬಲಹೀನತೆಯಿಂದ ಬೀಳ್ತಾ ಇದೀವೋ ಅದನ್ನ ಆದಷ್ಟು ಕಮ್ಮಿ ಮಾಡಿ ಮುಂದೆ ಬರುವಂತದ್ರಿಂದ ಅದನ್ನ ಮಾಡದೇ ಇರೋ ರೀತಿಯಲ್ಲಿ ಅಂತ ಒಂದು ಸ್ಪಷ್ಟ ಹೃದಯ ಉಳ್ಳ ಒಂದು ಮಾತನ್ನ ಆಡೋದಕ್ಕೆ ನಾವು ಸಿದ್ಧತೆನ ಹೊಂದ್ಬೇಕು. ಉದಾಹರಣೆ, ಯೇಸು ಕ್ರಿಸ್ತರು ಯಾವ ರೀತಿ ಒಂದು ಮಾತನಾಡಿದ್ರೋ ಅದೇ ರೀತಿ ನಾವುಗಳು ಕೂಡ ಮಾತಾಡ್ಬೇಕು. ನೋಡಿ, ಹೃದಯದಲ್ಲಿ ತುಂಬಿರುವುದೇ ಬಾಯಲ್ಲಿ ಹೊರಡುವುದು ಅಂತ ವಾಕ್ಯ ಹೇಳುತ್ತೆ. ಅಂದ್ರೆ ನಮ್ಮ ಹೃದಯ ಏನಾಗಿದೆ ಅಂತಂದ್ರೆ ತುಂಬಾ ಕಲ್ಮಶವಾಗಿದೆ ಪ್ರಿಯರೇ. ಯಾಕೆ ಕಲ್ಮಶನ? ಪ್ರಿಯ ಸಹೋದರ ಮತ್ತು ಸಹೋದರರೇ, ಕಾಲ್ಪನಿಕವಾದಂತ ಒಂದು ಮಾತುಗಳ ಬಗ್ಗೆ ಮತ್ತೆ ಸಂಬಂಧ ಪಡದೇ ಇರುವಂತ ಒಂದು ವಿಚಾರಗಳಿಗೆ ನಾವು ತಲೆ ಹಾಕೋದ್ರಿಂದ ಏನಾಗುತ್ತೆ ಅಂತಂದ್ರೆ ನಮ್ಮ ಹೃದಯ ಕಲ್ಮಶ ಒಂದಾಗ್ತಾ ಇದೆ. ಆದ್ರಿಂದ ಅದೇನ್ ಮಾಡುತ್ತೆ? ತಪ್ಪಾದದ್ದನ್ನೇ ನಮ್ನ ಆಲೋಚಿಸುತ್ತೆ. ಆದ್ರಿಂದ ನಾವು ಆದಷ್ಟು ಇಂಥ ಒಂದು ತಪ್ಪಾದಂತ ರೀತಿಯ ಒಂದು ಸಂಕಲ್ಪಗಳನ್ನ ನಾವು ಹೊಂದ್ಕೊಳ್ದೆ, ಅದರಿಂದ ಕೆಲವೊಂದು ನಮ್ಮ ಮಾತುಗಳಿಂದ ಕರ್ತನ ಎಣಿಕೆಯಲ್ಲಿ ನ್ಯಾಯ ವಿಚಾರಣೆಯಲ್ಲಿ ನಾವು ಕೊಡ್ಬೇಕಾಗಿರುತ್ತೆ ಅನ್ನೋ ಒಂದು ಪರಿಜ್ಞಾನ ಹೊಂದ್ಕೊಂಡಿದ್ರೇನೆ ನಾವು ಸರಿಯಾದಂತ ರೀತಿಯಲ್ಲಿ ನಾವು ಮಾತಾಡೋದಕ್ಕೆ ಸರಿಯಾದಂತ ರೀತಿಯಲ್ಲಿ ನಾವು ಮಾತನಾಡೋದಕ್ಕೆ ಸಾಧ್ಯವಾಗಿರುತ್ತೆ ಅನ್ಬಿಟ್ಟು ನಾವು ನೋಡ್ತೀವಿ. ನೆಕ್ಸ್ಟ್ ಪ್ಯಾರಾ ನಾವು ರೀಡ್ ಮಾಡೋಣ. ನವಿತಾ ಸಿಸ್ಟರ್ ರೀಡ್ ಮಾಡ್ತೀರಾ? ಹೀಗಿರುವಲ್ಲಿ ನಮ್ಮ ಮೊದಲ ಕಾಳಜಿಯು ಹೃದಯದ ವಿಷಯವಾಗಿರಬೇಕು. ಅದರ ಆಸೆ ಅನಿಸಿಕೆಗಳು ಪ್ರವೃತ್ತಿಗಳು ಪೂರ್ಣವಾಗಿ ದೇವಕೃಪೆಯ ಅಧೀನದಲ್ಲಿರಬೇಕು. ಅಲ್ಲಿ ನೀತಿ ಸತ್ಯತೆಯ ಪ್ರತಿಯೊಂದು ಮೂಲತತ್ವಗಳು ಸ್ಥಿರವಾಗಿ ನೆಲೆಸಿರುವಂತಾಗಬೇಕು. ನ್ಯಾಯ, ಕರುಣೆ, ಉಪಕಾರ, ಸಹೋದರ ಸ್ನೇಹ, ಪ್ರೀತಿ, ನಂಬಿಕೆ, ಸಾತ್ವಿಕತ್ವದ ದೇವರ ಮತ್ತು ಕ್ರಿಸ್ತನ ಬಗ್ಗೆ ಅತ್ಯುನ್ನತವಾದ ಭಯಭಕ್ತಿ ಹಾಗೂ ಪರಿಶುದ್ಧತೆಯ ಭೂಷಣಗಳೆಲ್ಲವನ್ನು ಉತ್ಸಾಹದಿಂದ ಆಶಿಸುವುದು, ಇವೆಲ್ಲವುಗಳು ಜೀವನದ ಶೈಲಿಯ ಮೂಲತತ್ವಗಳಾಗಿ ಸ್ಥಿರವಾಗಿ ನೆಲೆಯೂರಿರಬೇಕು. ಈ ಮೂಲತತ್ವಗಳು ಹೃದಯದಲ್ಲಿ ಸ್ಥಿರವಾಗಿ ಸ್ಥಾಪಿತವಾಗಿದ್ದಲ್ಲಿ ಹೃದಯವೆಂಬ ಒಳ್ಳೆಯ ಬೊಕ್ಕಸದೊಳಗಿಂದ ಬರುವ ಸತ್ಯ, ಸ್ವಸ್ಥಚಿತ್ತ, ಜ್ಞಾನ, ಕೃಪೆಯ ವಿಷಯವಾದ ಮಾತುಗಳನ್ನು ಬಾಯಿಯು ಆಗ ನುಡಿಯುವುದು. ಥ್ಯಾಂಕ್ ಯು ಸಿಸ್ಟರ್. ಪ್ರಿಯ ಸಹೋದರ ಮತ್ತು ಸಹೋದರರೇ, ನಾವು ಮೊದಲನೇದಾಗಿ ನಾವು ನಮ್ಮ ಹೃದಯದ ಮೇಲೆ ನಾವು ಕಾಳಜಿನ ವಹಿಸ್ಬೇಕಾಗಿರುತ್ತೆ. ಯಾವ ರೀತಿ ನಾವು ಈ ಒಂದು ಗುಣನ ನಾವು ಅಭಿವೃದ್ಧಿ ಪಡಿಸ್ಕೊಳ್ಳೋದಕ್ಕೆ ಸಾಧ್ಯ? ಪ್ರಿಯರೇ, ನ್ಯಾಯ, ಕರುಣೆ ಮತ್ತೆ ಉಪಕರಣ ಸಹೋದರರ ಮೇಲೆ, ಅಂದ್ರೆ ಯಾವ ರೀತಿ ಅಂತಂದ್ರೆ ನ್ಯಾಯಕ್ಕೆ ವಿಚಾರವಾದಂತ ರೀತಿಯಲ್ಲಿ ಕರುಣೆನ ಹೊಂದ್ಕೋಬೇಕು. ಸಹೋದರ ಒಂದು ಪ್ರೀತಿ, ಪ್ರೇಮ, ಒಂದು ನಂಬಿಕೆ, ಸಾಧತ್ವ, ಕ್ಷಮೆ, ದಮೆ ಇಂಥ ಒಂದು ಉನ್ನತವಾದಂತ ಒಂದು ಭಾವನೆಗಳಲ್ಲಿ ನಾವು ತೊಡಗಿಸ್ಕೋಬೇಕು. ಭಯಭಕ್ತಿಯಿಂದ ನಾವು ಮಾತನಾಡೋದಕ್ಕೆ ಸಿದ್ಧತೆನ ಹೊಂದ್ಕೋಬೇಕು ಪ್ರಿಯರೇ. ಈ ರೀತಿ ನಾವು ಹೊಂದ್ಕೊಳ್ಳೋದ್ರಿಂದ ನಾವೇನಾಗ್ತೀವಿ ಅಂತಂದ್ರೆ ಡೇ ಬೈ ಡೇ ನಾವೇನಾಗ್ತೀವಿ ಅಂತಂದ್ರೆ ಒಂದು ಅಪ್ಗ್ರೇಡ್ ಆಗ್ತಾ ಇರ್ತೀವಿ. ಆದ್ರಿಂದ ನಮ್ಮ ಹೃದಯನೂ ಕೂಡ ಕಲ್ಮಶ ಆಗೋದಿಲ್ಲ, ಒಳ್ಳೆ ರೀತಿಯಲ್ಲಿ ಇರುತ್ತೆ. ಸತ್ಯದ ಒಂದು ಸ್ವಸ್ಥತೆ ಮತ್ತೆ ಜ್ಞಾನ, ಕೃಪೆ ಇವೆಲ್ಲಾನು ಕೂಡ ಒಂದೊಂದು ಕ್ಯಾರೆಕ್ಟರ್ಗಳು ನಮ್ಮಲ್ಲಿ ಬರುತ್ತೆ ಪ್ರಿಯರೇ. ಆಗ ನಮ್ಮ ಬಾಯಿಂದ ಒಂದೊಳ್ಳೆ ರೀತಿಯ ಮಾತುಗಳು ಹೊರಡೋದಕ್ಕೆ ಸಾಧ್ಯ. ಅದು ಸತ್ಯದಲ್ಲೂ ಇರುತ್ತೆ, ಮತ್ತೆ ಲೌಕಿಕವಾಗಿ ನಾವು ಜೀವಿಸ್ಬೇಕಾದ್ರೂ ಲೋಕದಲ್ಲಿರುವಂತ ಮಕ್ಕಳು ಕೂಡ ಕೇಳಿದಾಗ ಒಂದೊಳ್ಳೆ ರೀತಿಯ ಒಂದು
ಪ್ರಯೋಜನಕರವಾದಂತ ಮಾತನಾಡ್ತಾ ಇದ್ದಾರೆ ಅನ್ಬಿಟ್ಟು ಅವರು ಕೂಡ ಸಮಾಧಾನವಾಗಿರೋದಕ್ಕೆ ಸಾಧ್ಯ ಆಗಿರುತ್ತೆ. ಅಂದ್ರೆ ನಾವು ಮಾತನಾಡಿದ್ರು ಕೂಡ ಒಂದು ವ್ಯಕ್ತಿ ಕೇಳಿದ್ರೆ ಅವ್ರಿಗೆ ಸಮಾಧಾನ ಉಂಟಾಗ್ಬೇಕು, ಮತ್ತೆ ಆ ಒಂದು ಮಾತು ಸತ್ಯಕ್ಕೆ ಅನುಗುಣವಾಗಿರ್ಬೇಕು. ಈ ರೀತಿ ಇದ್ರೇನೆ ಪ್ರಿಯರೇ ನಾವು ದೇವರ ಮಕ್ಕಳು ಅಂತ ಅನ್ನಿಸ್ಕೊಳ್ಳೋದಕ್ಕೆ ಸಾಧ್ಯ. ನೆಕ್ಸ್ಟ್ ಪ್ಯಾರಾ ನಾವು ರೀಡ್ ಮಾಡೋಣ. ನಮ್ಮ ಕರ್ತನ ವಿಷಯವಾಗಿ ಹೇಳುವುದಾದರೆ, ಆತನ ಹೃದಯವು ಪರಿಪೂರ್ಣತೆ ಉಳ್ಳದ್ದಾಗಿತ್ತು, ಆತನಲ್ಲಿ ಯಾವ ಅನ್ಯಾಯವೂ ಇರಲಿಲ್ಲ, ಆತನ ಬಾಯಿಯಲ್ಲಿ ಯಾವ ವಂಚನೆಯೂ ಸಿಕ್ಕಲಿಲ್ಲ. ಇನ್ನೂ ಹೇಳಿದಂತೆ, ದೈವಾನುಗ್ರಹವು ಯಾವಾಗಲೂ ನಿನ್ನ ಮೇಲಿದೆ ಎಂಬುದು ನಿನ್ನ ಬಾಯಿ ಮಾತುಗಳಿಂದ ಸ್ಪಷ್ಟವಾಗುತ್ತದೆ. ಮತ್ತು ಪುನಃ ಹೇಳಿರುವಂತೆ, ಎಲ್ಲರೂ ಆತನನ್ನು ಹೊಗಳಿ ಆತನ ಬಾಯಿಯಿಂದ ಹೊರಡುವ ಇಂಪಾದ ಮಾತುಗಳಿಗೆ ಆಶ್ಚರ್ಯಪಟ್ಟರು. ಕೀರ್ತನೆ 45ನೇ ಅಧ್ಯಾಯ 2ನೇ ವಚನ, ಲೂಕ 4ನೇ ಅಧ್ಯಾಯ 22ನೇ ವಚನ. ಮೋಶೆಯು ಕ್ರಿಸ್ತನನ್ನು ವ್ಯಾಕರಿಸಿಕೊಂಡವನಾಗಿ ಕರ್ತನ ಬಾಯಿ ಮಾತುಗಳ ಭಾಗ್ಯಕರವಾದ ಪ್ರಭಾವವನ್ನು ಮುಂತಿಳಿಸಿ ಹೀಗೆ ಹೇಳಿದ್ದಾನೆ: ನನ್ನ ಉಪದೇಶವು ಹಸಿ ಹುಲ್ಲಿನ ಮೇಲೆ ಮೆಲ್ಲಗೆ ಸುರಿಯುವ ಮಳೆಯ ತುಂತುರುಗಳಂತೆ ತಣ್ಣಗಿರುವುದು. ಧರ್ಮೋಪದೇಶ ಕಂಡ 32ನೇ ಅಧ್ಯಾಯ 2ನೇ ವಚನ. ಹಾಗೂ ಯೇಸುವು ಹೇಳಿದ್ದು, ನಾನು ನಿಮಗೆ ಹೇಳುವ ಮಾತುಗಳೇ ಆತ್ಮವಾಗಿಯೂ ಜೀವವಾಗಿಯೂ ಅವೆ. ಯೋಹಾನ 6 ಪ್ರಿಯ ಸಹೋದರ ಮತ್ತು ಸಹೋದರರೇ, ನಮ್ಮ ಕರ್ತರ ವಿಷಯದಲ್ಲಿ ಹೇಳ್ತಿರೋದು ಯಾವುದ್ರ ಬಗ್ಗೆ ಅಂತ ನಾವು ನೋಡ್ಬೇಕಾದ್ರೆ, ನಮ್ಮ ಹೃದಯ ಪರಿಪೂರ್ಣತೆಯಿಂದ ಇರೋದ್ರಿಂದ ನಾವ್ ಏನಾಗ್ತೀವಿ ಅಂದ್ರೆ ಬಾಯಿ ಮಾತಿನಲ್ಲಿ ನಾವು ವಂಚನೆಗೆ ಒಳಗಾಗೋದಿಲ್ಲ. ಯಾಕೆಂದ್ರೆ ನಮ್ಮ ಯೇಸು ಕ್ರಿಸ್ತರನ್ನು ಕೂಡ ನಾವು ಕೂಲಂಕುಷವಾಗಿ ನಾವು ಗಮನಿಸ್ಬೇಕಾದ್ರೆ ಅವರು ಒಂದು ನಡೆ ನುಡಿಲೇ ಆಗ್ಲಿ ಮಾತಲ್ಲೇ ಆಗ್ಲಿ ಮರಣದವರೆಗೂ ಕೂಡ ಒಂದೂ ಕೂಡ ಅವರಲ್ಲಿ ತಪ್ಪು ದೋಷ ಅನ್ನೋದೇ ಇರ್ಲಿಲ್ಲ. ಇದು ಏನಾಗಿತ್ತು ಅಂತಂದ್ರೆ ದೈವಾನುಗ್ರಹವಾಗಿತ್ತು. ಆದರೆ ನಮ್ಮ ಒಂದು ದಿನನಿತ್ಯ ಚಟುವಟಿಕೆಗಳಲ್ಲೂ ಮತ್ತೆ ನಮ್ಮಲ್ಲೂ ಈ ರೀತಿ ಒಂದು ಹಂತದಲ್ಲಿ ನಾವು ಹೋಗೋದಕ್ಕೆ ಅಸಾಧ್ಯವಾದಂತ ಒಂದು ಕಾರಣಗಳು ಏನು ಅಂತ ನಾವು ನೋಡ್ಬೇಕಾದ್ರೆ, ಪ್ರಿಯ ಸಹೋದರ ಮತ್ತು ಸಹೋದರರೇ, ನಾವು ಬೆಳೆದು ಬಂದಂತ ಒಂದು ವಾತಾವರಣ ಮತ್ತೇನಾಗಿರತ್ತೆ ಅಂತಂದ್ರೆ ನಮ್ಮಲ್ಲಿ ಕಲಿಯುವಂತ ಒಂದು ವಿಶೇಷ ಅಂದ್ರೆ ಏನು, ದೇವರ ಒಂದು ಕ್ಯಾರೆಕ್ಟರ್ಗಳನ್ನೆಲ್ಲ ಗುಣಗಳನ್ನೆಲ್ಲ ನಾವು ಕೇಳಿರ್ತೀವಿ. ಅದನ್ನ ನಾವೇನ್ ಮಾಡ್ಬೇಕು ಅಂದ್ರೆ ಕಲಿಬೇಕು ಪ್ರಿಯರೇ. ಕಲ್ತು ಅದನ್ನ ನಮ್ಮ ಹೃದಯದಲ್ಲಿ ನಮ್ಮ ಒಂದು ಜ್ಞಾನದಲ್ಲಿ ಅದನ್ನ ನಾವು ದಿನದಿಂದ ದಿನಕ್ಕೆ ನಾವು ಡೆವಲಪ್ ಮಾಡ್ಕೊಂಡು ಹೋದ್ವಿ ಅಂದ್ರೆ ಖಂಡಿತವಾಗ್ಲೂ ನಾವು ಆ ಒಂದು ಸ್ಥಾನಕ್ಕೆ ಬರೋದಕ್ಕೆ ಸಾಧ್ಯ. ಏನಕ್ಕೆ ಅಂದ್ರೆ ನಮ್ನ ಇಷ್ಟಿಷ್ಟೆಲ್ಲ ದೇವ್ರು ಯೋಚಿಸ್ತಾ ಇರ್ಬೇಕಾದ್ರೆ ಮುಂದೆ ಬರುವಂತ ಯುಗದಲ್ಲಿ ಆ ಒಂದು 1000 ವರ್ಷದಲ್ಲಿ ಇಡೀ ಒಂದು ಆಡಳಿತನ ಕೊಡ್ಬೇಕಾದ್ರೆ ನಾವು ಎಲ್ಲಾ ರೀತಿಯಲ್ಲೂ ಕೂಡ ಎಲ್ಲಾ ರೀತಿಯ ಒಂದು ಪರಿಶೋಧನೆಗಳಲ್ಲೂ ಕೂಡ ನಾವು ಜಯಶಾಲಿಗಳಾಗಿದ್ರೇನೆ ಅಂತ ಒಂದು ಅಧಿಕಾರನ ದೇವರು ನಮಗ್ ಕೊಡೋದಕ್ ಸಾಧ್ಯ. ಅದನ್ನ ನಾವು ನೆರವೇರ್ಸೋದಕ್ ಸಾಧ್ಯ ಆಗಿರುತ್ತೆ. ನೋಡಿ, ಕೆಲವೊಂದು ವಾಕ್ಯಗಳು ಕೂಡ ನಮ್ಗೆ ಹೇಳ್ತಾರೆ. ಜ್ಞಾನೋಕ್ತಿ 45ನೇ ಅಧ್ಯಾಯ 2ನೇ ವಚನ ಓದಿ. ಜ್ಞಾನೋಕ್ತಿ 45ನೇ ಅಧ್ಯಾಯ 2ನೇ ವಚನ. ನವೀನ್ ಬ್ರದರ್ ಓದ್ತೀರಾ? ನವೀನ್ ಬ್ರದರ್. ಬ್ರದರ್ ಕೀರ್ತನೆ 42 ಇಲ್ವಲ್ಲ ಜ್ಞಾನ? ಕೀರ್ತನೆ 45:2. ಕ್ಷಮಿಸಿ, ಜ್ಞಾನೋಕ್ತಿ ಅಂತ ಹೇಳಿದೆ. ಕೀರ್ತನೆ 45ನೇ ಅಧ್ಯಾಯ 2ನೇ ವಚನ ಓದಿ. ಓದ್ಲಾ ಬ್ರದರ್? ಓದಿ. ನನ್ನ ಪ್ರಿಯವೇ, ನೀನು ಕುಗ್ಗಿ ಹೋಗಿರುವುದೇನು? ಹೀಗೆ ವ್ಯಥೆ ಪಡುವುದಕ್ಕೆ ದೇವರನ್ನು ನಿರೀಕ್ಷಿಸು. ಆತನು ನಿನಗೆ ರಕ್ಷಕನು ದೇವರು ಆಗಿ. ಕೀರ್ತನೆಗಳು ನಿಲ್ಲಿಸ್ಬಿದರ್. ಹೌದು ಎಲ್ಲಾ ಮನುಷ್ಯರಿಗಿಂತ ಅತಿ ಸುಂದರನು, ನಿನ್ನ ಮಾತುಗಳು ಬಹಳ ಮಧುರ. ಇದರಿಂದಲೇ ದೈವಾನುಗ್ರಹವು ಯಾವಾಗಲೂ ನಿನ್ನ ಮೇಲಿದೆ ಎಂಬುದು ನಿನ್ನ ಬಾಯ ಮಾತುಗಳಿಂದ ಸ್ಪಷ್ಟವಾಗುತ್ತದೆ.
ಒಂದು ನಿಮಿಷ ಹಾಗೆ ಲೈನ್ನಲ್ಲಿ ಇರಿ. ನಲ್ವತ್ತೆರಡು 5 ಕೀರ್ತನೆ 42ನೇ ಅಧ್ಯಾಯ 45ನೇ ಅಧ್ಯಾಯ 2ನೇ ವಚನ. ಅದೇ ಇನ್ನೊಂದ್ಸಲ ಓದ್ಲಾ? ಒಂದ್ ನಿಮಿಷ ಬ್ರದರ್, ನಾನಿಲ್ಲಿ ಕಮೆಂಟ್ರಿ ಬುಕ್ ತೆಗಿತಾ ಇದ್ದೀನಿ. ಓದಿ ಬ್ರದರ್. 45ನೇ ಅಧ್ಯಾಯ 2ನೇ ವಚನ. ನೀನು ಎಲ್ಲಾ ಮನುಷ್ಯರಿಗಿಂತ ಅತಿ ಸುಂದರನು, ನಿನ್ನ ಮಾತುಗಳು ಬಹಳ ಮಧುರ, ಇದರಿಂದಲೇ ದೈವಾನುಗ್ರಹವು ಯಾವಾಗಲೂ ನಿನ್ನ ಮೇಲಿದೆ ಎಂಬುದನ್ನು ನಿನ್ನ ಬಾಯಿ ಮಾತುಗಳಿಂದ ಸ್ಪಷ್ಟವಾಗುತ್ತದೆ. ಓಕೆ, ಇನ್ನೊಂದು ವಾಕ್ಯ ಓದಿ. ಯೆಶಾಯ 61ನೇ ಅಧ್ಯಾಯ 1-3 ಓದಿ. ನೆಕ್ಸ್ಟ್ ಯೆಶಾಯ 61ನೇ ಅಧ್ಯಾಯ 1-3 ಓದಿ. ಕರ್ತನಾದ ಯೆಹೋವನ ಆತ್ಮವು ನನ್ನ ಮೇಲೆ ಅದೆ, ಆತನು ನನ್ನನ್ನು ಬಡವರಿಗೆ ಶುಭ ವರ್ತಮಾನವನ್ನು ಸಾರುವುದಕ್ಕೆ ಅಭಿಷೇಕಿಸಿದನು. ಮನಮುರಿದವರನ್ನು ಕಟ್ಟಿ ವಾಸಿ ಮಾಡುವುದಕ್ಕೂ, ಸೆರೆಯವರಿಗೆ ಬಿಡುಗಡೆಯಾಗುವುದನ್ನು, ಬಂದಿಗಳಿಗೆ ಕದ ತೆರೆಯುವುದನ್ನು ಪ್ರಸಿದ್ಧಪಡಿಸುವುದಕ್ಕೂ ಯೆಹೋವನು ನೇಮಿಸಿರುವ ಶುಭ ವರ್ಷ. ನಿಮ್ಮ ದೇವರು ಮುಯಿ ತೀರಿಸುವ ದಿನ. ಇವುಗಳನ್ನು ಕಂಟಿನ್ಯೂ ಮಾಡ ಬ್ರದರ್. ಸಾಕು ಬ್ರದರ್. ಪ್ರಿಯ ಸಹೋದರ ಮತ್ತು ಸಹೋದರರೇ, ಈಗ ಕೀರ್ತನೆಗಾರರು ಏನ್ ಮಾಡಿದ್ದಾರೆ? 45ನೇ 2ನೇ ವಚನದಲ್ಲಿ ಒಂದು ಮಾತಿನ ಒಂದು ವಿಶ್ಲೇಷಣೆನ ಬಗ್ಗೆ ಹೇಳ್ತಾ ಇದ್ದಾರೆ. ನಿನ್ನ ಮಾತುಗಳು ಬಹಳ ಮಧುರ ಅಂದ್ಬಿಟ್ಟು ಹೇಳ್ತಿದ್ರು. ಇದು ಯಾರ ಬಗ್ಗೆ ಹೇಳ್ತಾ ಇರೋದು ಅಂತ ನಾವು ನೋಡ್ಬೇಕಾದ್ರೆ, ನಮ್ಮ ರಕ್ಷಕರಾದಂತ ಯೇಸು ಕ್ರಿಸ್ತರ ಬಗ್ಗೆನೇ ಪ್ರಿಯರೇ. ಅವರು ಏನ್ ಮಾಡಿದ್ದಾರೆ ಅಂತಂದ್ರೆ, ಒಂದು ಶುಭ ವರ್ತಮಾನ ಅಂದ್ರೆ ಏನು? ಸುವಾರ್ತೆ, ವಿಟ್ನೆಸ್ ಕರಿತೀವಲ್ಲ, ಇದಕ್ಕೆ ಒಂದು ಸೂಚಕವಾದದ್ದು. ಇದನ್ನೆಲ್ಲ ಕರ್ತವ್ಯಗಳನ್ನ ಯಾವ ರೀತಿ ನಿರ್ವಹಿಸಿದ್ರು ಅಂತಂದ್ರೆ, ತುಂಬಾ ಅದ್ಭುತವಾದಂತ ರೀತಿ ನಿರ್ವಹಿಸಿದ್ರು. ಇದೇ ಪ್ರಕಾರನೇ ನಮ್ಮಲ್ಲೂ ಕೂಡ ನಾವು ಕೂಡ ಏನ್ ಮಾಡ್ಬೇಕು ಅಂತಂದ್ರೆ, ತನ್ನ ಉಪದೇಶವು ಹಸಿದ ಹುಲ್ಲಿನ ಮೇಲೆ ಸರಿಯಾದ ವೇಳೆ ಮಳೆಯಲ್ಲಿ ತುಂಬಿಸುವಂತೆ. ಅಂದ್ರೆ ಏನಂತಂದ್ರೆ, ಈಗ ನೋಡಿ ಪ್ರಿಯ ಸಹೋದರ ಮತ್ತು ಸಹೋದರಿಯರೇ, ನಮ್ಮ ಒಂದು ಮಾತಿನ ಶೈಲಿಲಿ ದೇವರ ಒಂದು ಅನುಗುಣನ ನಾವು ವ್ಯಕ್ತಪಡಿಸೋದೇ ಯಾವ್ದ್ರಲ್ಲಿ ಅಂತಂದ್ರೆ, ಮಾತಿನ ಒಂದು ಶೈಲಿಲಿ. ಈ ಒಂದು ಶೈಲಿ ಸ್ಪಷ್ಟವಾಗಿತ್ತು ಅಂತಂದ್ರೆ ಖಂಡಿತವಾಗ್ಲು ದೇವರ ಒಂದು ಗುಣನ ಮತ್ತೆ ಕ್ಯಾರೆಕ್ಟರ್ಗಳನ್ನ ನಾವು ಡಿಫೈನ್ ಮಾಡೋದಕ್ಕೆ ಸಾಧ್ಯ ಆಗತ್ತೆ. ಏನ್ಬಿಟ್ಟು ಅಂತಂದ್ರೆ ನೋಡಿ, ಯೋಹಾನ 6ನೇ ಅಧ್ಯಾಯ 3ನೇ ವಚನ, 6ನೇ ಅಧ್ಯಾಯ 63ನೇ ವಚನ ಓದಿ. ಬೇರೆ ಬ್ರದರ್ಸ್ ಅಂಡ್ ಸಿಸ್ಟರ್ ಓದ್ತೀರಾ? ಶಾಂತಮ್ಮ ಸಿಸ್ಟರ್ ನೀವು ಓದ್ತೀರಂತ ಇರಿ. ಬೇರೆ ಬ್ರದರ್ ಸಿಸ್ಟರ್ಸ್ಗೂ ಅವಕಾಶ ಕೊಡೋಣ. ಆಯ್ತು. ಯೋಹಾನ 6ನೇ ಅಧ್ಯಾಯ 63 ಓದಿರಿ. 6:63 ಅಲ್ಲ? ಹೌದು ಹಾ ಬ್ರದರ್. ಬೋಧಿಸುವಂತ ಆತ್ಮವೇ, ಮಾಂಸವೇ ಯಾವುದಕ್ಕೂ ಬರುವುದಿಲ್ಲ. ನಾನು ನಿಮಗೆ ಹೇಳಿರುವ ಮಾತುಗಳೇ ಆತ್ಮವಾಗಿ ಜೀವವಾಗಿ ಅವೆ. ನೋಡಿದ್ರ, ಈಗ ಯೇಸು ಕ್ರಿಸ್ತರು ಏನ್ ಮಾಡಿದ್ದಾರೆ ಅಂತಂದ್ರೆ, ಅವ್ರು ಆಡಿರುವಂತ ಒಂದು ಮಾತುಗಳು ಏನಾಗಿದೆ ಅಂತಂದ್ರೆ, ಅದೇ ಏನಾಗಿರುತ್ತೆ, ಒಂದು ಜೀವ ಕೊಡುತ್ತಂತೆ. ದೇಹ ಏನು ಪ್ರಯೋಜನ ಬರೋದಿಲ್ಲ. ಅದೇ ತರನೇ ಪ್ರಿಯರೇ, ನಾವು ಮಾತನಾಡುವಂತ ಪ್ರತಿಯೊಂದು ಮಾತಿನಲ್ಲೂ ಕೂಡ ಏನಾಗಿದೆ ಅಂದ್ರೆ, ಸತ್ಯ ಅಡಕವಾಗಿರ್ಬೇಕು, ಜೀವ ತುಂಬಿರ್ಬೇಕು. ಅದ್ರಲ್ಲಿ ಏನು ಕೇಳಿರೋಂತ ಮಕ್ಳುಗಳಿಗೂ ಮತ್ತೆ ಕೇಳಿರೋಂತ ಸಹೋದರ ಸಹೋದರಿಗೂ ಕೂಡ ಒಂದು ಅನುಗುಣನ ಅದ್ರಲ್ಲಿ ಇದ್ರೇನೆ ಪ್ರಿಯರೇ, ನಾವು ದೇವರ ಮಕ್ಕಳು ಅಂತ ಅನ್ನಿಸ್ಕೊಳ್ಳೋದಕ್ಕೆ ಸಾಧ್ಯ. ಸೊ ಇಲ್ಲಿಗೆ ನಾವು ಪಾಠನ ಇನ್ನೊಂದು ವಾಕ್ಯ ಓದ್ಬಿಟ್ಟು ನಾವು ಪಾಠನ ನಾವು ನಿಲ್ಸೋಂತರಾಗಿರೋಣ. ಯೋಹಾನ 7ನೇ ಅಧ್ಯಾಯ 46ನೇ ವಚನ ಓದ್ಬಿಡಿ ಕಡೆದಾಗಿ. ಯೋಹಾನ 7ನೇ ಅಧ್ಯಾಯ 46. ಓಲೆಕಾರರು ಈ ಮನುಷ್ಯನು ಮಾತನಾಡುವ ರೀತಿಯಲ್ಲಿ ಯಾರು ಎಂದು ಮಾತಾಡಿದ್ದಿಲ್ಲ ಎಂದು ಉತ್ತರ ಕೊಟ್ಟರು. ನಮ್ಮ ರಕ್ಷಕರಾದಂತ ಯೇಸು ಕ್ರಿಸ್ತರು
ಮಾತಾಡೋಂತ ಮಾತುಗಳು ಹೇಗಿತ್ತು ಅಂತಂದ್ರೆ ಅಲ್ಲಿದ್ದಂತ ಜನಗಳು ಯಾವ ಪ್ರವಾದಿಗಳೇ ಆಗ್ಲಿ ಯಾರೇ ಆಗ್ಲಿ ಯಾರು ಕೂಡ ಈ ರೀತಿ ಮಾತಾಡೋದಕ್ಕೆ ಸಾಧ್ಯನೇ ಇರಲ್ಲ. ಆ ರೀತಿ ಯೇಸು ಕ್ರಿಸ್ತರು ಮಾತಾಡ್ತಾ ಇದ್ರಿ. ಆ ಒಂದು ಗುಣ ನಮ್ಮಲ್ಲಿದ್ರೇನೆ ನಾವು ಚಿಕ್ಕ ಹಿಂಡಲ್ಲಿ ಒಬ್ಬರಾಗೋದಕ್ಕೆ ಸಾಧ್ಯ. ಆ ಒಂದು ಗುಣಕ್ಕೆ ನಾವು ಯೋಗ್ಯರಾಗಿಲ್ಲ ಅಂತಂದ್ರೆ ಖಂಡಿತವಾಗ್ಲೂ ನಾವು ಅಂತ ಒಂದು ಮಹಿಮೆಯುಳ್ಳ ಪದವಿನ ಹೊಂದ್ಕೊಳ್ಳೋದಕ್ಕೆ ಆಸಕ್ತರಾಗಿ ಹೋಗ್ತೀವಿ. ಸೊ ದೇವ್ರಿ ವಾಕ್ಯಗಳನ್ನ ಆಶೀರ್ವದಿಸ್ಲಿ. ನಾವು ಒಂದು ಪ್ರಾರ್ಥನೆ ಪೂರ್ವಕ ಈ ಒಂದು ಕೂಟ ನಾವು ಅಂತ್ಯ ಮಾಡುವಂತವ್ರ ನಮ್ಮನ್ನ ಪ್ರಾರ್ಥನೆ ನಡೆಸ್ಬೇಕಾಗಿ ಸಹೋದರಿ ಆದಂತ ರೇಷ್ಮಾ ಸಿಸ್ಟರ್ನ ಕೇಳ್ಕೊಳ್ತೀನಿ. ರೇಷ್ಮಾ ಸಿಸ್ಟರ್, ಒಂದು ಎಂಡಿಂಗ್ ಪ್ರೇಯರ್ ಮಾಡ್ತೀರಾ? ಬ್ಲೂಟೂತ್ ಆಫ್ ಮಾಡಿ. ಓಕೆ, ಒಂದು ಎಂಡಿಂಗ್ ಪ್ರೇಯರ್ ಮಾಡ್ತೀರಾ ಸಿಸ್ಟರ್? ಹ್ಞೂನ್ರಿ. ಪ್ರಾರ್ಥನೆ ಮಾಡ್ಕೊಳ್ಳೋಣ. ಪರಿಶುದ್ಧನು ಉನ್ನತನು ಮಹೋನ್ನತನಾಗಿರುವ ನಮ್ಮ ಪರಲೋಕದ ಪ್ರೀತಿಯುಳ್ಳ ತಂದೆಯ ದೇವ್ರೆ, ರಾತ್ರಿ ವೇಳೆ ಸಮಯಕ್ಕಾಗಿ ಸ್ತೋತ್ರ. ಈ ದಿನವೆಲ್ಲ ನಮ್ಮೆಲ್ಲರನ್ನು ಎಷ್ಟು ಕೇಡುಪತಿಯಿಂದ ಬಿಡಿಸಿ ದೇವರೇ ನಿಮ್ಮ ಸಮ್ಮುಖದಲ್ಲಿ ಇದುವರೆಗೂ ನಿಮ್ಮ ನೀತಿ ಉಳ್ಳ ವಾಕ್ಯಗಳನ್ನು ಯೇಸು ಕ್ರಿಸ್ತರ ಜೀವಿತದ ಕುರಿತು ನಾವು ಧ್ಯಾನಿಸಲು ಕೊಟ್ಟ ಕೃಪೆಗಾಗಿ ಸ್ತೋತ್ರ ತಂದೆ. ಇದುವರೆಗೂ ಬೋಧಿಸಿದಂತ ಸಹೋದರನು ಕೂಡ ಆಶೀರ್ವದಿಸ್ರಿ. ಇನ್ನೂ ಹೆಚ್ಚಾಗಿ ನಮ್ಮ ಸೇವೆಯಲ್ಲಿ ಅವರನ್ನು ಉಪಯೋಗಿಸ್ರಿ. ಕೂಡಿರುವಂತ ನಮ್ಮೆಲ್ಲಾ ಸಹೋದರನ ಆಶೀರ್ವದಿಸಪ್ಪ ತಂದೆ. ನಾವೆಲ್ಲರೂ ನಿಮ್ಮ ನೀತಿ ಉಳ್ಳ ವಾಕ್ಯಕ್ಕೆ ಅಧೀನವಾಗಿ ನೀವು ಕೊಟ್ಟಿರೋ ರಕ್ಷಣಾ ಓಟನು ಶ್ರದ್ಧಾ ಭಯಭಕ್ತಿಯಿಂದ ಕೊನೆಯವರೆಗೂ ನಂಬಿಗಸ್ತರಾಗಿ ಓಡಲು ಸಹಾಯ ಮಾಡಿ ತಂದೆ. ನೀವು ಮಾಡಿದ ಪ್ರತಿ ಉಪಕಾರಕ್ಕಾಗಿ ಸ್ತೋತ್ರ. ರಾತ್ರಿ ಎಲ್ಲ ಸುಖನಿಧಿಯನ್ನು ಕೊಟ್ಟು ದೇವರೇ, ನಿಮ್ಮ ಚಿತ್ತವಾದರೆ ಕ್ರಿಸ್ತನ ಇನ್ನೊಂದು ದಿನವನ್ನು ನಮ್ಮೆಲ್ಲರಿಗೂ ಕರುಣಿಸ್ರಿ. ಹೀಗೆ ನಮ್ಮ ಪ್ರಾರ್ಥನಾ ವಿಜ್ಞಾಪನೆಯನ್ನು ನಮ್ಮ ರಕ್ಷಕನ ಒಡೆಯನಾಗಿರುವ ಪ್ರಭು ಯೇಸು ಸ್ವಾಮಿ ಹೆಸರಲ್ಲಿ ಬೇಡುತ್ತೇವೆ ನಮ್ಮ ಪರಲೋಕ ತಂದೆ. ಆಮೆನ್. ಆಮೆನ್. ಎಲ್ಲಾ ಸಹೋದರ ಸಹೋದರಿಯರಿಗೂ ಥ್ಯಾಂಕ್ ಯು ನಮಸ್ತೆ. ಬ್ರದರ್. ನಮಸ್ಕಾರ.